ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಗ ಶಿಕ್ಷಣದಲ್ಲಿ ಯೋಗಾಸನ, ಯೋಗದ ಅಷ್ಟಾಂಗ ಯೋಗಗಳ ಬಗ್ಗೆ ನಾವೆಲ್ಲರೂ ಪ್ರಾಮುಖ್ಯತೆ, ತಿಳುವಳಿಕೆ, ನಾಲೆಡ್ಜ್ ಅರಿತುಕೊಳ್ಬೇಕು. ಯಮ, ನಿಯಮ, ಆಸನ ಇತ್ಯಾದಿ 8 ಬಗ್ಗೆ ವೆನ್ ವಿ ಆರ್ ಲರ್ನಿಂಗ್, ವಿ ಶುಡ್ ಆಲ್ಸೋ ಥಿಂಕ್ ಅಬೌಟ್ ಹೌ ವಿ ಶಲ್ ಬ್ರಿಂಗ್ ಪ್ರಾಕ್ಟೀಸ್ ಇನ್ ಟು ಅವರ್ ಲೈಫ್. ನಮ್ಮ ಜೀವನದಲ್ಲಿ ಅಹಿಂಸೆಯನ್ನ, ಸತ್ಯವನ್ನ, ಸ್ವಾಮೀಜಿಯ ವಿದ್ಯೆ ಅಥವಾ ಕ್ಲಾಸನ್ನ ಕೇವಲ ಲೆಕ್ಚರ್ ಆಗಿ ಮಾತ್ರ ಕೇಳಿಸ್ಕೊಳ್ಳೋದಿಲ್ಲ. ನಾನು ಅದನ್ನ ಜೀವನದಲ್ಲಿ ಎಷ್ಟು ಇಳಿಸ್ಕೊಳ್ತಾ ಇದ್ದೇನೆ, ಸುಮಾರು ಗಂಟೆಗಳ ಕಾಲ ನಾನು ಕಲಿತಾ ಇದ್ದೇನೆ. ಸರಿಯಾಗಿ ಒಂದೇ ಒಂದು ಸೂತ್ರವನ್ನು ನಾನು ಜೀವನದಲ್ಲಿ ಇಳಿಸಿದ್ರು ಕೂಡ ಮಿಕ್ಕಿದ್ದೆಲ್ಲವೂ ಕೂಡ ಪತಂಜಲಿಗಳೇನು ಹೇಳಿದ್ರು, ಅಹಿಂಸೆಗಾಗಿಯೇ ಮಿಕ್ಕಿದ್ದೆಲ್ಲವೂ ಕೂಡ. ಯಮ ಏನು ಅಂತ ಹೇಳಿದಾಗ 5 ಅಂತ ಹೇಳಿದ್ರು. There are 5 yamas which we have to practice, that is non-violence, truth, asteya, brahmacharya, aparigraha. And Vyasa, the commentator, told rest 4 are leading to fulfill the ahimsa only. ಅಹಿಂಸೆಯನ್ನ ಜೀವನದಲ್ಲಿ ಪರಿಪೂರ್ಣ ಮಾಡ್ಲಿಕ್ಕಾಗಿಯೇ ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಹೇಗೆ? ನಿಜ ಯಾಕೆ ಹೇಳಬೇಕು? ಇನ್ನೊಬ್ಬರಿಗೆ ಹಿಂಸೆ ಆಗದೆ ಇರಲಿ ಅಂತ ಹೇಳಿ. ಅಸ್ಥೇಯ, ಕಳ್ಳತನ ಮಾಡಬಾರದು. ಯಾಕೆ? ಕಳ್ಳತನ, ಇನ್ನೊಬ್ಬರ ವಸ್ತುಗಳನ್ನ ನಾನು ತೆಗೆದುಕೊಳ್ಳೋದ್ರಿಂದ ಆ ವ್ಯಕ್ತಿಗೆ ದುಃಖ ಆಗತ್ತೆ, ತನ್ಮೂಲಕ ಹಿಂಸೆ ಆಗತ್ತೆ. ಬ್ರಹ್ಮಚರ್ಯ, ನನ್ನ ವರ್ತನೆಯಿಂದ, ನನ್ನ ಕ್ರಿಯೆಗಳಿಂದ ಇನ್ನೊಬ್ಬ ವ್ಯಕ್ತಿಗೆ ನೋವಾಗುವಂತಹ ಘಟನೆ, ಮುಜುಗರವಾಗುವಂತಹ ದೃಷ್ಟಿಕೋನ, ವರ್ತನೆ, ಜೀವನದ ಪರಿಧಾನ ಇತ್ಯಾದಿಗಳೆಲ್ಲವೂ ಕೂಡ ಸೇರಿ ಬ್ರಹ್ಮಚರ್ಯವಾಗತ್ತೆ. ಕಡೆಗೆ ನನ್ನೊಳಗಿರ್ತಕ್ಕಂತಹ ಸಂಪೂರ್ಣ ಶಕ್ತಿಗಳನ್ನ ದೈವತ್ವದ ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಯಾತಕ್ಕೆ? ಅಹಿಂಸೆಯನ್ನ ಪರಿಪೂರ್ಣ ಮಾಡಲಿಕ್ಕೋಸ್ಕರ. ಸೊ ಆಲ್ ದೀಸ್ ಥಿಂಗ್ಸ್ ಲೀಡ್ ಟು ahimsa. So now we have to think in how many ways I can practice, in how many ways in my own life I can bring all these qualities. ಇದು ಪ್ರತಿಯೊಬ್ಬ ಯೋಗ ಶಿಕ್ಷಕನ, ಶಿಕ್ಷಕಿಯ ಆದ್ಯ ಕರ್ತವ್ಯ. ನಾನು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೇನೆ, ಯೋಗದಲ್ಲಿ ಪರ್ಫೆಕ್ಟ್ ಆಗೋದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಗ್ರಂಥಗಳನ್ನ ಗಟ್ ಮಾಡಿ ಬೈಹಾರ್ಟ್ ಮಾಡಿ ತಿಳ್ಕೊಂಡ್ಬಿಡೋದಷ್ಟೇ ಅಲ್ಲ. ಆರ್ ಯು ಗಿವಿಂಗ್ ಇಂಪಾರ್ಟೆನ್ಸ್ ಟು ಸ್ಮಾಲರ್ ಆಕ್ಟಿವಿಟೀಸ್ ಆಲ್ಸೋ ಇನ್ ಯುವರ್ ಲೈಫ್? ಡೋಂಟ್ ಸಿ ಅದರ್ಸ್. ನಮ್ಮ ಬದುಕಿನಲ್ಲಿ ಸೊ ಪತಂಜಲಿಗಳು 2ನೇ ಪಾದದಲ್ಲಿ ಬಹುಶಃ ಅನೇಕ ಸೂತ್ರಗಳನ್ನ ನಾವು ಕಲಿತಿದ್ದೇವೆ. ಕೆಲವರು ಉಚ್ಚಾರಣೆಯನ್ನು ಕೂಡ ಅಭ್ಯಾಸದಿಂದ ನಾವು ಕಲಿತಾ ಹೋಗ್ಬೋದು. ಮೊದಲಿಗೆ ಅಹಿಂಸಾ, ಸತ್ಯ, ಅಸ್ಥೇಯ ಬೇರೆ ಬೇರೆ. ಆನಂತರ ಆಫ್ಟರ್ ದಿ ಪ್ರಾಕ್ಟೀಸ್ ಯು ಕ್ಯಾನ್ ಟೆಲ್ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ, ಯಮಾಹ. ದಿಸ್ ಇಸ್ ದ ವೇ ಆಫ್ ಪ್ರೊನೌನ್ಸಿಯೇಷನ್ ಆಫ್ ಸೂತ್ರ. ಓಕೆ, ಸೊ ಪತಂಜಲಿ ಯೋಗ ಸೂತ್ರ, and there are many commentaries like Vyasa commentary is very profound and famous and accepted by whole world with authentication, right? ಪತಂಜಲಿ ಮಹರ್ಷಿಗಳು ಸೂತ್ರಗಳನ್ನ ಕೊಟ್ಟರು. ಕಾಮೆಂಟ್ರಿಯನ್ನ ಸಂಸ್ಕೃತದಲ್ಲಿ ಭಾಷ್ಯ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಭಾಷ್ಯ. ಬಹಳ ಪ್ರಸಿದ್ಧವಾದಂತಹ ಭಾಷ್ಯ ವ್ಯಾಸ ಭಾಷ್ಯ. ತಾವೆಲ್ಲರೂ ಹೇಳ್ಬೋದು ವ್ಯಾಸ ಭಾಷ್ಯ ಬಹಳ ಪ್ರಸಿದ್ಧ ಹಾಗೂ ಸಮಗ್ರವಾಗಿ ಜ್ಞಾನವನ್ನ ಕೊಡ್ತಕ್ಕಂತಹ ಭಾಷ್ಯ. ದಿಸ್ ಕಾಮೆಂಟ್ರಿ ರಿಟನ್ ಬೈ ವ್ಯಾಸ. ದೇರ್ ಆರ್ ಮೆನಿ ಕ್ವಶನ್ಸ್. ಹೂ ಇಸ್ ದಿಸ್ ವ್ಯಾಸ? ಟುವರ್ಡ್ಸ್ ವ್ಯಾಸ, ಅಬೌಟ್ ವ್ಯಾಸ, ದೇರ್ ಆರ್ ಮೆನಿ ಥಿಂಗ್ಸ್ ಟೋಲ್ಡ್. ಲೈಕ್ ವಿ ಟೆಲ್ ಒನ್ ಶ್ಲೋಕ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ
So the meaning of this shloka is, I bow down with humble heart to Patanjali, who is elite Rishi. And what did Patanjali give? What is abbreviations of Patanjali? He did three works. He did work on Sanskrit language, that is grammar, Mahabhashya, that is also told Patanjali. Second thing, he did work on Ayurveda, Yoga, and third one, this Yoga Sutras. So language, Sanskrit grammar, Ayurveda, and third one, Yoga. ಈ ಮೂರರಿಂದ ಶರೀರದ ವ್ಯಾಧಿಗಳನ್ನ, ಮನಸ್ಸಿನ ವ್ಯಾಧಿಗಳನ್ನ, ಭಾಷೆಯ ಅಶುದ್ಧತೆಗಳನ್ನ ದೂರ ಮಾಡಿರುವ ಪತಂಜಲಿಯನ್ನ ಮನಸಾರೆ ವಂದಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ಇಲ್ಲಿ ಬರುವಂಥದ್ದೇನು? ಪತಂಜಲಿ ಒಬ್ಬರೇನಾ? ಮೂರನ್ನೂ ಬರೆದಿರೋದು ಇದು ಒನ್ ಪತಂಜಲಿ ಆರ್ ಡಿಫರೆಂಟ್ ಪತಂಜಲಿ? ಇನ್ ದ ಸೇಮ್ ವೇ, Vyasa also, who distinguished, who reorganized all mantras into four Vedas, he was also called Veda Vyasa. So Vyasa there also, again Purana Vyasa, again this Patanjali Yoga Sutra, Bhashya, who wrote Bhashya on Yoga Sutra. So it is not known very perfectly. ಸರಿಯಾಗಿ ನಮಗೆ ತಿಳಿದಿಲ್ಲ. ಇಷ್ಟು ಗೊತ್ತಿದೆ, ಸೂತ್ರಗಳನ್ನ ಪತಂಜಲಿಗಳು ನೀಡಿದರೆ, ಭಾಷ್ಯವನ್ನ ವ್ಯಾಸರು. ಇದೇ ವ್ಯಾಸರ ಅದೇ ವ್ಯಾಸರ ನಮಗೆ ತಿಳಿದಿಲ್ಲ. ಅಂಡ್ ಅಪ್ರಾಕ್ಸಿಮೇಟ್ಲಿ ದ ಟೈಮ್ ಆಫ್ ದಿಸ್ ಯೋಗ ಸೂತ್ರ ವಾಸ್ 1000 years after Mahabharata. It is mentioned or thought about like this. So ಎರಡನೇ ಅಧ್ಯಾಯದ ಬಹುಮುಖ್ಯ ಸೂತ್ರಗಳನ್ನ ನಾವು ಕ್ರಿಯಾಯೋಗ ಕಲಿತ್ವಿ. ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಪ್ರತಿನಿತ್ಯ ನಾನು ಹೌ ಮಚ್ ಐ ಆಮ್ ಡೂಯಿಂಗ್ ಸ್ವಾಧ್ಯಾಯ? ಆಮ್ ಐ ರೀಡಿಂಗ್ ಸಮ್ ಸೆಂಟೆನ್ಸಸ್? ಆಮ್ ಐ ಸ್ಪೆಂಡಿಂಗ್ ಸಮ್ ಟೈಮ್ ಫಾರ್ ಸಮ್ ಪ್ಯಾರಾಗ್ರಾಫ್ಸ್? ಸ್ವಲ್ಪ ಪ್ಯಾರಾಗ್ರಾಫ್ಗಳ ಸಮುಚ್ಚಯವನ್ನು ಓದ್ಲಿಕ್ಕಾದರೂ ಸಮಯ ಕೊಡ್ತಿದ್ದೀನ ಸ್ವಾಧ್ಯಾಯ? ದಿನನಿತ್ಯದ ದೈನಂದಿಕ ಚಟುವಟಿಕೆಗಳಲ್ಲಿ ಈ ಮನಸ್ಸು, ಒಬ್ಬ ವ್ಯಕ್ತಿ ಕಾಡನ್ನ ದಾಟಿ ಪಕ್ಕದ ಊರಿಗೆ ಹೋಗ್ತಾ ಇದ್ದ. ಸಂಜೆ ಆಗಿದೆ. ಅಲ್ಲೊಂದು ಗುಡಿಸಿನಲ್ಲಿ ಸಂತರು ಇದ್ದಾರೆ. ಸಂತರು ನೋಡ್ತಾರೆ, ಕತ್ತಲಲ್ಲಿ ಎಲ್ಲಿ ಇಷ್ಟು ಅವಸರವಾಗಿ ಹೋಗ್ತಿದ್ಯೆ, ಇದ್ದು ಬಿಡು ಇದನ್ನ, ಅವಸರ ಯಾಕೆ? ವೈ ಯು ಆರ್ ಸೋ ಮೂವಿಂಗ್ ವೆರಿ ಅರ್ಜೆಂಟ್ಲಿ, ವೈ ಯು ಕ್ಯಾನ್ ಸ್ಟೇ ಹಿಯರ್? ಆತ ಕೇಳಲಿಲ್ಲ. ಹೋಗಲೇಬೇಕು, ನಾನು ಪಕ್ಕದ ಊರಿಗೆ ಅತಿ ಶೀಘ್ರವಾಗಿ ಹೋಗ್ಬೇಕು ಅಂತ ಹೇಳಿ. ಸರಿ, ದಾರಿಯಲ್ಲಿ ಕಾಡು ಮೃಗಗಳಿವೆ, ಕತ್ತಲಾಗ್ತಾ ಇದೆ, ನಿನ್ನ ಕೈಯಲ್ಲಿ ಬೆಂಕಿ ದೀಪ ಏನು ಇಲ್ಲದೆ ಇದ್ರೆ ಅವು ಕಾದಿರ್ತವೆ. ತೋಳ, ನರಿ ಇತ್ಯಾದಿ ಕ್ರೂರ ಮೃಗಗಳು ಅವು ನಿನ್ನನ್ನು ಸಾಯಿಸಿ ಬಿಡ್ತವೆ. ದೇ ವಿಲ್ ಕಿಲ್ ಯು. ಸೊ ಟೇಕ್ ಎ ಲ್ಯಾಂಪ್. There is a small lamp which I am going to give you, but remember, there is some distance that you have to pass this jungle way, and this light will only last till you cross the jungle. Don't get distracted from various things you get in jungle. Otherwise, there is very little oil ಇನ್ ದಿಸ್ ಲೈಟ್. ಈ ದೀಪದಲ್ಲಿ ಎಷ್ಟು ಎಣ್ಣೆ ಇದೆ ಅಂತ ಹೇಳಿದ್ರೆ ಕಾಡನ್ನ ದಾಟಬಹುದಷ್ಟೇ. ಅದು ನಿರಂತರವಾಗಿ ನಡೆದ್ರೆ ಅಲ್ಲಿ ಇಲ್ಲಿ ನೋಡಿದ್ಯೋ ಎಣ್ಣೆ ಖಾಲಿ ಆಗತ್ತೆ, ಬತ್ತಿ ನಂದು ಹೋಗುತ್ತೆ, ದೀಪ ಆರಿ ಹೋಗುತ್ತೆ, ಮೃಗಗಳು ನಿನ್ನ ಮೇಲೆ ಎರಗಿ ಬಿಡ್ತವೆ, ಕೊಂದು ಹಾಕ್ತವೆ. ನನಗೆ ಬೇರೆ ಕೆಲಸ ಇಲ್ಲ, ನಾನು ದೀಪವನ್ನೇ ನೋಡಿಕೊಂಡು ಹೋಗ್ತೇನೆ ಕಾಪಾಡಿಕೊಂಡು ಅಂತ ಅಂದುಕೊಂಡು ದೀಪವನ್ನು ತೆಗೆದು ಹೋಗ್ತಾನೆ. ಕಾಡಿನ ಮಧ್ಯದಾರಿ. ಸೊ ದಿಸ್ ಈಸ್ ಎ ಲೆಸನ್ ಫಾರ್ ಅವರ್ ಲೈಫ್. ಹಿ ವಾಸ್ traveling in a jungle taking a light lamp
He was very confident that he will never see here and there. He will never get deviated from mind. He will concentrate and move onwards. But ಕಾಡಿನಲ್ಲಿ ಹೋಗ್ತಾ ಎಲ್ಲೋ ಒಂದು ಮೂಲೆಯಲ್ಲಿ ಪ್ರಖರವಾದಂತಹ ಬಂಗಾರದ ಹೊಳಪು ರಾಶಿ ರಾಶಿ ಬಿದ್ದಿರ್ತಕ್ಕಂತಹ ಪೆಟ್ಟಿಗೆ ಕಾಣಿತು. ಆ ಕಾಡಿನಲ್ಲಿ ಅಷ್ಟು ಹೊಳಪು ಸುಮ್ಮನಿರುತ್ತಾ ಮನಸ್ಸು ಆ ಕಡೆ ಕರ್ಕೊಂಡು ಹೋಯಿತು. ಆತ ಹೋಗ್ಬೇಕಾದ್ರೆ ಸಂತರ ವಚನ ಮರೆತು ಹೋಯಿತು. ಆ ನಾಣ್ಯಗಳನ್ನ ಎಣಿಸ್ತಾ ಕೂತ. ಎಣಿಸಿದ್ರೆ ಸುಸ್ತಾಗ್ಲಿಲ್ಲ. 1ರಿಂದ 100, 100ರಿಂದ 200 ಮತ್ತೆ ಎಣಿಸ್ತ. ಆ ಎಣಿಸೋದ್ರಲ್ಲಿ ದೀಪದಲ್ಲಿ ಎಣ್ಣೆ ಖಾಲಿ ಆಗ್ತಿದೆ. ಎಣ್ಣೆ ಖಾಲಿ ಆದ್ರೆ ಬತ್ತಿ ಆರಿ ಹೋಗುತ್ತೆ. ಬತ್ತಿ ಆರಿ ಹೋದ್ರೆ ಜೀವನವೇ ನಷ್ಟವಾಗುತ್ತೆ. ಯಾವ ಚಿನ್ನದ ನಾಣ್ಯಗಳ ಹಿಂದೆ ಬಿದ್ದು ಇದನ್ನ ಸಮೃದ್ಧತೆಯ ಹಿಂದೆ ನಾನು ಹೋಗ್ತಿದ್ದೀನೋ ಅದನ್ನ ಅನುಭವಿಸ್ಲಿಕ್ಕೆ ನಾನೇ ಇರೋದಿಲ್ಲ ಅನ್ನುವ ಯಾವುದೇ ಆಲೋಚನೆ. ನಥಿಂಗ್ ವಾಸ್ ಇನ್ ಹಿಸ್ ಮೈಂಡ್, ಓನ್ಲಿ ಗೋಲ್ಡ್ ಬಾಕ್ಸ್ ವಾಸ್ ಇನ್ ಫ್ರಂಟ್ ಆಫ್ ಹಿಸ್ ಐಸ್ and the whole thoughts given by that elder person, everything he forgot. ಆ ನಂತರ ದೀಪ ಆರಿ ಹೋಯಿತು. ಬೆಳಕಿಲ್ಲ. ಮೃಗಗಳು ಆತನನ್ನ ಕೊಂದು ಹಾಕಿದ್ವು. ಯೋಗ ಸೂತ್ರ tells, my dear fellow, look into your mind. Understand the power of the mind. If you concentrate, ನೀನು ಏಕಾಗ್ರನಾಗಿ ಧ್ಯಾನ ಮಾಡಿದ್ರೆ ಯಾವುದೇ ಕೆಲಸ ಇರಲಿ. ಈಗ ನನ್ನ ಮಾತನ್ನ ಕೇಳ್ತಿದ್ದೀರಾ, ಏಕಾಗ್ರತೆಯಿಂದ ಕೇಳಿದ್ರೆ ಅದರ ಪ್ರಭಾವ ಬೇರೆ. ನಾನ್ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದೇನೆ, ನಾನು ಏಕಾಗ್ರತೆಯಿಂದ ಮಾತನಾಡಿದ್ರೆ ಅದರ ಪ್ರಭಾವ ಬೇರೆ. ನಾನು ಅಲ್ಲಿ ಇಲ್ಲಿ ನೋಡ್ತಾ ಪಾಠ ಮಾಡಿದ್ರೆ ಅದರ ಪ್ರಭಾವ ಬೇರೆ. ಬೇರೆ ಕೆಲಸ ಮಾಡ್ತಿದ್ದೀವಿ, ಒಂದು ಟೆಲಿವಿಷನ್ನಲ್ಲಿ ಒಂದು ಚಲನಚಿತ್ರವನ್ನೇ ನೋಡಿ, ಅದನ್ನು ಪೂರ್ಣ ಮನಸ್ಸಿನಿಂದ ನೋಡಿ. ಅಡುಗೆ ಮಾಡ್ತಿದ್ದೀರಿ, ಪೂರ್ಣ ಮನಸ್ಸಿನಿಂದ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟರ್ ಪರ್ಸನ್ ಅಂಡ್ ಅ ಕಾಮನ್ ಪರ್ಸನ್ ಈಸ್ ದ ಡಿಫರೆನ್ಸ್ ಆಫ್ ದಿ ಲೆವೆಲ್ ಆಫ್ ಕಾನ್ಸಂಟ್ರೇಷನ್. ಯು ಕ್ಯಾನ್ ರಿಪೀಟ್, ದ ಡಿಫರೆನ್ಸ್ ಈಸ್ the level of concentration. And I want my every Patanjali yoga teacher should elaborate, improve, give little much importance towards your concentration. ನನ್ನ ಎಲ್ಲ ಪತಂಜಲಿಯ ಯೋಗ ಶಿಕ್ಷಕಿಯರು ಇದರ ಕಡೆ ಅವಶ್ಯ ಗಮನ ಕೊಡಿ. ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆ. ಒಂದು ಕಡೆ ನಾನು ಏಕಾಗ್ರತೆ ಇಟ್ಟೆ ಅಂತ ಹೇಳಿದ್ರೆ ಅಷ್ಟೇ, ಅಲ್ಲೇ ದೃಷ್ಟಿ, ಅಲ್ಲೇ ಮನಸ್ಸು, ಅಲ್ಲೇ ಸಮಸ್ತ, ಅಲ್ಲೇ ಎಲ್ಲವೂ. ಸೊ ಈ ಭೂಮಿಕೆಯಲ್ಲಿ ಇಡೀ ಪತಂಜಲಿಯ ಯೋಗ ಸೂತ್ರ, ದ ಹೋಲ್ ಪತಂಜಲಿ ಯೋಗ ಸೂತ್ರ ಟ್ರೈನ್ಸ್ ಯುವರ್ ಮೈಂಡ್. It trains you. It cleans your mind. It reorganizes your mind. Your mind is scattered. Your mind is unknown. And when you know your mind, you also know yourself, which is different from your mind. ನಾನು ನಿಮ್ಗೆ ಹೇಳಿದ್ದೆ, ಯಾವಾಗ ಮನಸ್ಸಿನ ಏಕಾಗ್ರತೆಯನ್ನ ಬೆಳೆಸಿ ಚಿಕ್ಕ ಚಿಕ್ಕ ವಸ್ತುಗಳಿಂದ ಶುರು ಮಾಡಿ. ಧ್ಯಾನ ಹೇಗೆ ಮಾಡೋದು? ಗೋಡೆಯ ಮೇಲೆ ಒಂದು ಚುಕ್ಕೆಯನ್ನ ನೋಡ್ತಾ ಕುಳಿತುಕೊಳ್ಳಿ. ಒಂದು ಪದ್ಧತಿ. ನಮ್ಮ ನಾಲಿಗೆ ಇದೆ, there is a tongue. Okay? The tip of the tongue. The tip of the tongue should be concentrated. I shall teach you when I teach you meditation. There are many parts in our body where we can concentrate. Where we can concentrate.
ನಾವು ಏಕಾಗ್ರತೆಯಿಂದ ಆ ಜಾಗದಲ್ಲಿ ನೋಡಿದಾಗ, ಧ್ಯಾನವನ್ನ ನೀಡಿದಾಗ ಶರೀರದಲ್ಲಿ ಚಿಕ್ಕ ಚಿಕ್ಕ ಪರಿವರ್ತನೆ ಶುರುವಾಗುತ್ತೆ. ಶರೀರದಲ್ಲಿ ಅನೇಕ ಮರ್ಮಸ್ಥಾನ ಇದೆ. ಓಕೆ, ನಾವೀಗೇನ್ ಮಾಡೋಣ, ಕೆಲವು ಅನುಭವ ತೆಗೆದುಕೊಳ್ಳೋಣ. ನಿಮ್ಮ 2 ಬೆರಳನ್ನ ತೆಗೆದುಕೊಂಡು ಈ ಹಣೆಯ ಮಧ್ಯದಲ್ಲಿ ಹೀಗೆ ಮಾಡಿ. ಓಕೆ, ಸೊ ದಿಸ್ ಈಸ್ ಒನ್ ಪಾಯಿಂಟ್ where you can concentrate. Second thing, you have little deep inside your neck. This is also one point. And ಹೃದಯ. ಓಕೆ, ಮಧ್ಯದ ಹೃದಯ. ಹೃದಯವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾಭಿ, we have umbilical cord, right? ನಾಭಿಯ ಮೇಲೆ ಹೀಗೆ 4 ಬೆರಳಿದೆ. ಆ 4 ಬೆರಳಿನ ಮೇಲೆ ಹೀಗೆ 4 ಬೆರಳಿದೆ. Then 2 fingers. How many it happened? 10 fingers. Okay. 4 on Nabhi, 4 on above the 4 fingers, 2 fingers. 10 happened. You can repeat. Atyatishtat Heli Dashangulam. It is explained in Purusha Sukta. You are deeply organized. 10 angulas. Dashangulam. Dasha means 10. Angula means approximately inches or the length of a finger, approximately. And after 10 fingers, you find yourself more present within the body. This is Rishi's told. Okay, so this is one place. Nabhi is another place. 1 minute. Okay. ನಾಭಿಯ ಕೆಳಗೆ ಸ್ವಾಧಿಷ್ಠಾನ, ಮೂಲಾಧಾರ, ಈ ಚಕ್ರಗಳನ್ನು ಕೂಡ ಮರ್ಮಸ್ಥಾನ ಅಂತ ಕರಿತೇವೆ. ಇವೆಲ್ಲವೂ ಕೂಡ ಮರ್ಮ ಅಂದ್ರೆ ಸೂಕ್ಷ್ಮ ಅಂತ ಹೇಳಿ, ಸೆಟಲ್. ಈ ಸ್ಥಾನಗಳಲ್ಲಿ ಯು ಕ್ಯಾನ್ ಸೆಲೆಕ್ಟ್ ಅಕಾರ್ಡಿಂಗ್ ಟು ಯುವರ್ ನಾಲೆಡ್ಜ್, ಅಕಾರ್ಡಿಂಗ್ ಟು ಯುವರ್ ಅಬ್ಸರ್ವೇಷನ್, ಅಕಾರ್ಡಿಂಗ್ ಟು your concentration. If your concentration, many people concentrate in midst of the temple or eyebrows. If you feel you can sit for 15 minutes without any deviation in this place, you continue that. ನಿಮಗೆ ಕಂಠದಲ್ಲಿ ಬಹಳಷ್ಟು ಜನ ಯೋಗ ಸೂತ್ರದಲ್ಲಿ ಒಂದು ಬರುತ್ತೆ, ಕೂರ್ಮ ನಾಡಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ಕ್ಲಾಸಲ್ಲಿ. ಕೂರ್ಮ ನಾಡಿಯಲ್ಲಿ ಏಕಾಗ್ರತೆಯನ್ನ ಮಾಡೋದ್ರಿಂದ ಕ್ಷುತ್ಪಿಪಾಸ. ನನಗೆ ಹಿಂದೆ ಕೆಲವರು ವಿದ್ಯಾರ್ಥಿಗಳು ಹೇಳಿದ್ರು, ವಿಭೂತಿ ಪಾದದ ಬಗ್ಗೆ ಹೇಳಿ ಅಂತ ಹೇಳಿ. ವಿಭೂತಿ ಪಾದದಲ್ಲಿ ಇಂತಹ ಅನೇಕ ವಿಷಯಗಳು ಬರುತ್ತೆ. ಕಂಠಕೂಪದಲ್ಲಿ ಧ್ಯಾನ ಮಾಡೋದ್ರಿಂದ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಶಕ್ತಿಗಳ ಉದ್ಭವವಾಗುತ್ತೆ. ಕಣ್ಣುಗಳ ಮಧ್ಯದಲ್ಲಿ ಧ್ಯಾನ ಮಾಡೋದ್ರಿಂದ, ನೆತ್ತಿಯ ಮಧ್ಯದಲ್ಲಿ ಧ್ಯಾನ ಮಾಡೋದ್ರಿಂದ, ಮೂಲಾಧಾರ ಸ್ವಾಧಿಷ್ಠಾನವನ್ನ ನಾನು ನಮ್ಮ ಪತಂಜಲಿ ಯೋಗ ಸಾಧಕರಿಗೆ ಧ್ಯಾನದ ತರಗತಿಯಲ್ಲಿ ಒಂದು ಬಾಹ್ಯ ಪ್ರಾಣಾಯಾಮವನ್ನು ಮಾಡಿಸಿದ್ದೆ. ಗುದಾದ್ವಾರ, ಮೂಲದ್ವಾರ, ಮೂತ್ರೇಂದ್ರಿಯಗಳನ್ನ ಒಳಗಡೆಯಿಂದ ಹೀಗೆ ಸಂಕೋಚ ಮಾಡೋದು. ಕಣ್ಣನ್ನ ಮುಚ್ತೇವೆ, ಉಸಿರನ್ನ ಹೊರಗೆ ಹಾಕಿ ಹೊಟ್ಟೆಯನ್ನು ಒಳಗೆ ಎಳೆಕೊಳ್ತೇನೆ. ಮೂಲಾಧಾರ ಕೆಳಗಿನ ಸಂಪೂರ್ಣ ಯಂತ್ರವನ್ನ, ದ ಹೋಲ್ ಸಿಸ್ಟಮ್, ವಿ ಪುಲ್ ಅಂಡ್ ಸಕ್ ಲೈಕ್ ದಿಸ್. ಸೊ ಅಬೌಟ್ 15 to 20 after practice, about 35 to 40 after practice, you can hold your breath up to 1 minute. My practice is 1 minute or more than 1 minute sometimes. You can go. Swami Ramdev ji, he can stay up to 1.5 minutes throwing outside. Inside, he can stay up to 2 minutes.
We have seen it. And you can also practice, but gradually. ಒಮ್ಮೆಲೆ ಅಲ್ಲ. ಶ್ವಾಸವನ್ನ ಹೊರಗಾಕಿ ನಿಲ್ಲಿಸಿದಾಗ ಬಾಹ್ಯ ಪ್ರಾಣಾಯಾಮವನ್ನು ಯಾಕೆ ಮಾಡ್ತೇವೆ? Today we shall practice. Take a deep breath. Throw complete breath. ಎಲ್ಲರೂ ಹೊರಗಾಕಿ ನಿಲ್ಲಿಸಿ ಕಣ್ಮುಚ್ಚಿ. Close your eyes and stop. ವಿಶ್ರಾಂತಿ ಸ್ವಲ್ಪವೇ ಮಾಡಿಸ್ತೆ. ಕೆಲವರು ಊಟ ಲೇಟ್ ಮಾಡಿರ್ಬೋದು, 3-4 ಗಂಟೆಗೆ. ಅದಕ್ಕೆ ಅವರೆಲ್ಲರೂ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ಸ್ವಲ್ಪ ಮಾಡಿಸ್ತಾರೆ. ಉಸಿರನ್ನ ಹೊರಗೆ ಹಾಕಿದ್ದಾಗ ನಿಮ್ಮ ಮನಸ್ಸು ಏನಾಗುತ್ತೆ ಒಬ್ಸರ್ವ್ ಮಾಡ್ತೀರಾ? ವೆನ್ ಯು ಹೋಲ್ಡ್ ಯುವರ್ ಬ್ರೆತ್, ವಾಟ್ ಹ್ಯಾಪನ್ಸ್? ಯುವರ್ ಮೈಂಡ್ sticks to one point and absolutely it doesn't go. It cannot go because your whole body asks, give oxygen, give oxygen, give oxygen. ಆಮ್ಲಜನಕ ಕೊಡು, ಆಮ್ಲಜನಕ ಕೊಡು. ಕೇಳುತ್ತಾ? ಬಹಳ ಒಳಗಡೆಯಿಂದ ಕೇಳುತ್ತೆ. ಮೊದಲನೇ ಸಾರಿ ಮನಸ್ಸಿನ ಸೂಕ್ಷ್ಮತೆ, ಮನಸ್ಸು is not at all what we experience. There is a lot of mind which we don't know about. We know only 5 to 7% of our mind and ability and the samarthya of mind. We don't know what is the capability, and 100% it is nothing we don't know. We don't know anything. So when you know about the traveling in Antarctica, ಅಂಟಾರ್ಟಿಕಾದಲ್ಲಿ ನಾವು ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಮಂಜಿನ ಬೆಟ್ಟಗಳು ಕಾಣ್ತವೆ. ಮೇಲ್ಗಡೆ 40 ಅಡಿ 50 ಅಡಿ ಮಂಜಿನ ಬೆಟ್ಟ ಕಂಡ್ರೆ ಕೆಳಗಡೆ ಅದರ 10ರಷ್ಟು 100, 200, 300 ಅಡಿ ಸಮುದ್ರದ ಒಳಗಿರುತ್ತೆ. ಅಗಲವಾಗಿರುತ್ತೆ, ದೊಡ್ಡದಾಗಿರುತ್ತೆ. ಮನಸ್ಸು ಹೀಗೆ. ಇನ್ನೊಂದು ಉದಾಹರಣೆ. You have a big bungalow where you are staying. You are staying in only 3 rooms. Rest 80 to 85 rooms you never go at all. You don't know what is there. Table, television, other ornament things, other beautiful plants. You don't know. This is the state of ourself. ಮನಸ್ಸಿನ ಸ್ಥಿತಿ ನಮ್ಮದು ಹೀಗೆ. ಪತಂಜಲಿಗಳು ಇದನ್ನೇ ನಿಮ್ಮೆಲ್ಲ ಯೋಗ ಶಿಕ್ಷಕರಿಗೆ ಹೇಳ್ತಾರೆ. 2ನೇ ಪಾದದ ಸಂಪೂರ್ಣ, 1ನೇ ಪಾದದ ಕೆಲವು ಸೂತ್ರ ಇವತ್ತೇನು ನಾವು ಕಲಿತಿದ್ದೇವೆ. ನಿಮ್ಮ ಮನಸ್ಸನ್ನ ನೀವು ಹೇಗ್ ನೋಡ್ಬೇಕು? ಊಟ ಮಾಡ್ತಿದ್ದೀರಿ, when you are eating, yoga sadhaks are taught, observe, meditate upon your chewing, right? ನೀರು ಕುಡಿಬೇಕಾದ್ರೆ ಆ ಗಂಟಲಲ್ಲಿ ನೀರು ಹೋಗೋದನ್ನ ಅತ್ಯಂತ ಧ್ಯಾನವಾಗಿ ಸೆಲೆಕ್ಟ್ ಸಮ್ ಥಿಂಗ್ಸ್. ವೆನ್ ಯು ಲೀವ್ ಸ್ಲಿಪ್ಪರ್ಸ್ ಇನ್ ಫ್ರಂಟ್ ಆಫ್ ಹೌಸ್, ಡೋಂಟ್ ಲೀವ್ ಮೆಕ್ಯಾನಿಕಲಿ, ಮೇಕ್ ಇಟ್ ಮೆಡಿಟೇಷನ್. ಚಪ್ಪಲಿಗಳನ್ನ ಬಿಡೋದು ಕೂಡ ಧ್ಯಾನಪೂರ್ವಕವಾಗಿ. ಸ್ವಾಮೀಜಿ, ಇವಕ್ಕೂ ಧ್ಯಾನಕ್ಕೆ ಏನ್ ಸಂಬಂಧ? ಖಂಡಿತ. ಬದುಕಿನಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ, ಮಗು ನಮಗೆ ಕೋಪ ತರಿಸಿದಾಗ, ಗಂಡ ನಾನು ಅಂದುಕೊಂಡಿದ್ದ ಮಾತನ್ನ ಕೇಳದಿದ್ದಾಗ, ಅಥವಾ ಹೆಂಡತಿ ನಾನು ಅಂದುಕೊಂಡಂತಹ ರೀತಿಯಲ್ಲಿ ನಡೆಯದೇ ಇದ್ದಾಗ, ಮಕ್ಕಳು ನಾನು ಹೇಳಿದ ರೀತಿಯಲ್ಲಿ ರ್ಯಾಂಕ್ಸ್ ತರದೆ ಹೋದಾಗ, when they don't get the marks which I expect, how your mind behaves. ಯೋಗ ಸೂತ್ರಗಳನ್ನ ಈಸಿ ಅಂದ್ಕೊಂಡಿದ್ದೆ. ಸ್ವಾಮೀಜಿ ಕೆಲವೊಂದು ಹೇಳಿಕೊಡೋದು ಸುಲಭ ಅನ್ಸುತ್ತೆ. ಕೆಲವು ಕಷ್ಟ ಅನ್ನಿಸಿದಾಗ ಮನಸ್ಸು ಏನ್ ಅನ್ಸುತ್ತೆ? ಬೋರ್ ಅನ್ಸುತ್ತಾ? ಸಾಕು ಅನ್ಸುತ್ತಾ? ಯೋಗ ಸೂತ್ರಗಳು ಏನೂ ಇಲ್ಲ ಇದರಲ್ಲಿ, ಯಾಕೆ ಓದ್ತಾ ಇದ್ದೇನೆ?
ಅಂತಲೂ ಅನ್ಸುತ್ತಾ? ಯಾಕೆ ಕೇಳಬೇಡಿ, ಅನ್ನಿಸುತ್ತಾ? ಆ ಅನ್ನಿಸುವ ಮನೋಭಾವನೆಯನ್ನ ಯು ಒಬ್ಸರ್ವ್, ಅದನ್ನ ಧ್ಯಾನಿಸಿ. ಈ ಮನಸ್ಸಿನ ವೀಕ್ಷಣೆಯ ಅಭ್ಯಾಸವನ್ನೇ ಯೋಗ, ಸಮಾಧಿಯ ದಾರಿಯಲ್ಲಿ ನಡೆಯುವಿಕೆ ಅಂತ ಹೇಳ್ತೇವೆ. ಸೊ ಪತಂಜಲಿಗಳು, ಆಲ್ ಯೋಗ ಸಾಧಕಾಸ್ ಶುಡ್ ಲರ್ನ್ ಅಬೌಟ್ ದೇರ್ ಮೈಂಡ್, ಶುಡ್ ಒಬ್ಸರ್ವ್ their own mind, should observe their own body, should observe their own sense organs. ಇಚ್ಛೆಗಳು, ಆಕಾಂಕ್ಷೆಗಳು, ದುಃಖಗಳು, ಕಷ್ಟಗಳನ್ನ ನಮ್ಮದೇ ಒಳಗೆ ನಡೆಯುವಂತಹ ಪ್ರಪಂಚ. ನಾನು ಎಷ್ಟು ಮಾತನಾಡ್ತೇನೆ, ಸುಮ್ಮನಿದ್ದಾಗ ಒಳಗಡೆ ಚಟರ್ 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 ಅಂತ ಮತ್ತೆಷ್ಟು ಮಾತನಾಡ್ತೇನೆ. Right? I talk too much consciously, and when I am not conscious about my own state within the mind, I talk more than that. ಈ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ಸೊ ಈ ದಿನ ಮೊದಲನೆಯ ಪಾದದ ಕೆಲವು ಸೂತ್ರಗಳನ್ನ ತೆಗೆದುಕೊಳ್ಳೋಣ. ನಾನು ನಿಮ್ಗೆ ಏನ್ ಹೇಳಿದ್ದೆ? ಮನೆಯಲ್ಲಿ ಇರ್ತಕ್ಕಂಥವರು, ವ್ಯವಹಾರದಲ್ಲಿರ್ತಕ್ಕಂಥವರು ತಮ್ಮ ಬದುಕಿನಲ್ಲಿ ಸಮಾಧಿ, ಯೋಗ, ಯಮ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಕ್ಕೆ ನಾವು ಎರಡನೇ ಪಾದದ ಕೆಲವು ಸೂತ್ರಗಳನ್ನ ತಿಳಿದುಕೊಳ್ಳೋಣ ಅಂತ ಅಲ್ಲಿ ಹೋಗಿದ್ವಿ. ಎಲ್ಲವೂ ಮುಗಿದಿಲ್ಲ, ಆದ್ರೂ ಪ್ರಮುಖವಾದಂತಹ ಸೂತ್ರಗಳು, ದ ಮೇನ್ ಸೂತ್ರಸ್ ವಿ ಹ್ಯಾವ್ ಕವರ್ಡ್. ನೌ ವಿ ವಿಲ್ ಟೇಕ್ ಸಮ್ ಸೂತ್ರಸ್ ಫ್ರಮ್ ಫಸ್ಟ್ ಪಾದ. ಡು ಯು ರಿಮೆಂಬರ್ ವಾಟ್ ಇಸ್ ದ ನೇಮ್ ಆಫ್ ಫಸ್ಟ್ ಪಾದ? ಡು ಯು ರಿಮೆಂಬರ್? ಸಮಾಧಿ ಪಾದ. ಹೇಳಿ. ಗುಡ್. ಸಮಾಧಿ, ಸ್ಟೇಟ್ ಆಫ್ ಮೈಂಡ್, ಮನಸ್ಸಿನ ಸ್ಥಿತಿ. ಮನಸ್ಸಿನ ಸ್ಥಿತಿಯಲ್ಲಿ ಬರುವಂತಹ ಒಂದು ಅಪೂರ್ವವಾದಂತಹ ಜ್ಞಾನದ ಸ್ಥಿತಿ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಸೂತ್ರವನ್ನ ನಾವು ಹೇಳೋಣ, ಅಂಡ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ದ ಫಸ್ಟ್ ಸೂತ್ರ, ಫಸ್ಟ್ ಪಾದ ಸ್ಟಾರ್ಟ್ಸ್ ಲೈಕ್ ದಿಸ್. Some sutras may be repetitive. You may have heard till we go on. Okay? Which are easy, we go little speed. Which are difficult, we go little deeper with examples. Atha yoga anushasanam. Atha yoga Anushasanam. Okay, we have splitted the words. Atha means every shastra starts by atha. It is the significance of starting, and shubha, good thing. Atha means starting, and let my starting of shastra reach the end. Shubha. We also did prarthana when we started the class. That is, we started the class in the way so that our students shall learn very neat, very concentrated, very perfect. So this is the prarthana. Yoga, what is my subject? Patanjali is telling, my subject is only yoga matra. ಬೇರೆದಲ್ಲ. ನಾನು ಮಾತಾಡ್ತಾ ನಿಮ್ಮನ್ನ ಬೆಟ್ಟ ಹತ್ತೋದು ಹೇಗೆ, ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ಟ್ರೆಕ್ಕಿಂಗ್ ಮಾಡೋದು ಹೇಗೆ, ಅದರ ಬಗ್ಗೆನೂ ಮಾತಾಡೋದಿಲ್ಲ. ಯೋಗಕ್ಕೆ ಸಂಬಂಧಿತವಾದಂತಹ ವಿಷಯಗಳನ್ನ ಮಾತ್ರ. ಸೊ ದಿಸ್ ಇಸ್ ಕಾಲ್ಡ್ ಸಿಸ್ಟಮೆಟಿಕ್ ಡಿಸಿಪ್ಲಿನ್. ಅನುಶಾಸನ. ವಾಟ್ ಇಸ್ ಇಟ್ ಕಾಲ್ಡ್? ಅನುಶಾಸನ. ಸೊ ಹೀಗೆ ಒಂದೊಂದು ಶಬ್ದವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೇವೆ. ಅಥ ಪ್ರಾರಂಭ, ಪವಿತ್ರತೆ, ಶುದ್ಧತೆ, ಶುಭ. ಯೋಗ ನನ್ನ ವಿಷಯ ಯೋಗವಾಗಿರುತ್ತೆ. ನಾನು ಯೋಗವನ್ನ ಹೇಗಂದ್ರೆ ಹಾಗೆ ಹೇಳಿಕೊಡೋದಿಲ್ಲ, ಅನುಶಾಸನವಾಗಿ. ಮೊದಲು ಸ್ವಲ್ಪ ಹೆಜ್ಜೆ ಇಟ್ಟಿರುವವರಿಗೋಸ್ಕರ ಕೆಲವು ಸೂತ್ರಗಳನ್ನ ಹೇಳ್ಕೊಡ್ತೇನೆ. ಮೊದಲನೇ ಪಾದ. ಎರಡನೇ ಪಾದದಲ್ಲಿ ಈಗಿನ್ನು ಪ್ರಾರಂಭ ಮಾಡ್ತಿದ್ದಾರೆ ಅಂತ ಸಾಧಕರಿಗೆ ಗಮನದಲ್ಲಿಟ್ಟು ಎರಡನೇ ಪಾದ. ಇನ್ನೂ ಡೀಪ್, ವಿಭೂತಿ,
ಕೆಲವೊಂದು ವಿಶೇಷ ಶಕ್ತಿಗಳ ಬಗ್ಗೆ ನಾನು ವಿಭೂತಿ ಪಾದದಲ್ಲಿ ಮಾತನಾಡ್ತೇನೆ. ಆದರೆ ಪವಾಡಗಳು, ವಿಭೂತಿಗಳು, ದಿವ್ಯ ಶಕ್ತಿಗಳಲ್ಲಿ ಮೈಯನ್ನು ಮರಿಬೇಡಿ. ಡೋಂಟ್ ಫರ್ಗೆಟ್ ಯುವರ್ ಸೆಲ್ಫ್ ವಿತ್ ಎಕ್ಸ್ಟ್ರಾರ್ಡಿನರಿ ಪವರ್ಸ್ ವಿಚ್ ಯು ಮೇ ಗೆಟ್ ಇನ್ ವಿಭೂತಿ ಪಾದ, ಇನ್ ಯೋಗ ಸಾಧನ, in pranayama, yoga, and meditation. Remember, you have to move forward. That is Kaivalya Pada. You have to become Kevala. You have to become reach Kaivalya Sthiti. So, like this, very systematically, Patanjali speaks. Atha Yogana Shasanam. So, whenever the new word comes in sutra, with next sutra, he explains about that word. So, what is the word? Yoga. What is yoga? You are starting yoga. You are telling systematic doctrine about yoga. ಯೋಗದ ಬಗ್ಗೆ ಒಂದು ನಿಯಮಿತ ಶಿಸ್ತುಬದ್ಧ ಶಾಸ್ತ್ರವನ್ನ ಪತಂಜಲಿ ಮಹರ್ಷಿಗಳೇ ತಾವು ಹೇಳ್ಕೊಡ್ತಿದ್ದೀರಾ. ಏನದು ಯೋಗ? ಶಿಷ್ಯ ಪ್ರಶ್ನೆ ಮಾಡ್ತಾನೆ. ವಿಲ್ ಯು ರಿಪೀಟ್? ಯೋಗ ಚಿತ್ತವೃತ್ತಿ ನಿರೋಧ. ವೆರಿ ಫೇಮಸ್ ಸೂತ್ರ. My experience tells, my dear sadhaks, yoga means cessation, the stoppage, complete stoppage of chitta vritti. See, my hand is moving, my fingers are moving, my fingers are moving, working, right? So we can understand. There is no explanation is needed. ಯಾವುದೇ ವ್ಯಾಖ್ಯಾನ ಬೇಕಿಲ್ಲ. ನನ್ನ ಬಾಯಿ ಅಲುಗಾಡ್ತಾ ಇದೆ, ಹೌದಲ್ಲ? ಆರಾಮವಾಗಿ ಗೊತ್ತಾಗ್ತಾ ಇದೆ. ನನ್ನ ಕಣ್ಣು ಮಿಟಕಿಸ್ತಾ ಇದೆ, ನಿಮ್ಮದು ಕೂಡ. ಹಾಗೆ ಮನಸ್ಸು ಚಿಂತನೆ ಮಾಡ್ತಾ ಇದೆ. ಇದು ಗೊತ್ತಿದೆಯಾ? ಸ್ವಲ್ಪ ಯೋಚನೆ ಮಾಡಿ. ಈಗ ನಾನೊಂದು ಮಾತು ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ರೆಫ್ರಿಜಿರೇಟರ್ ಇದೆ. ನೀವು ಮೊಬೈಲ್ ಮುಂದೆ ಕೂತಿದ್ದೀರಾ. ರೆಫ್ರಿಜಿರೇಟರ್ ಅಂದಿದ ತಕ್ಷಣ ಅದರ ಕಲರ್ ಬಂತು, ಅದರ ರೂಪ ಬಂತು, ಶೇಪ್ ಬಂತು, ಸಿಂಗಲ್ ಡೋರ್, ಡಬಲ್ ಡೋರ್ ಬಂತಲ್ಲ. ಯು ಗಾಟ್ ಇನ್ ಯುವರ್ ಮೈಂಡ್. ಸೊ ದಿಸ್ ಈಸ್ ವಾಟ್ ಮೈಂಡ್ ಈಸ್ ಡೂಯಿಂಗ್. ಸೆಕೆಂಡ್, ಆ ರೆಫ್ರಿಜಿರೇಟರ್ ನಲ್ಲಿ ನಿಂಬೆ ಹಣ್ಣು. ಸೊ ಯು ಗಾಟ್ ಲೆಫ್ಟ್ ಸೈಡ್, ರೈಟ್ ಸೈಡ್, ಬಲಗಡೆ, ಕೆಳಗಡೆ, ಮೇಲೆ ತರಕಾರಿ, ನಿಂಬೆಹಣ್ಣು ಅದರ ಸೊಂದಿಯಲ್ಲಿ, ತಲೆಯಲ್ಲಿ ಬಂತಲ್ಲ. ದಿಸ್ ಇಸ್ ವಾಟ್ ಮೈಂಡ್ ಈಸ್ ಡೂಯಿಂಗ್. First I explained, my fingers are working. So you are easily understanding. But mind, how is it? How is the characteristics of mind? Chitta. In this Yoga Sutra, Patanjali uses Chitta, Manas, Buddhi to the same thing. 3 words. Sometimes he uses Ahankara. I will explain what is the difference. 4 words are naming for only one thing, but in different way. 4 ಹೆಸರುಗಳು ಒಂದೇ ವಸ್ತುವನ್ನ ಹೇಳ್ತಾ ಇದೆ. ಯಾವ ವಸ್ತುವನ್ನ? ರೈಟ್ ಇಟ್ ಡೌನ್. ಅಂತಃಕರಣ. ಯು ಕ್ಯಾನ್ ನೋಟ್ ಡೌನ್. ಅಂತಃಕರಣ. All 4 names are to name ಅಂತಃಕರಣ. This is Bahishkarana. Bahi means outside. Antaha means inside. Karana means tool. In the first class, I explained there is a screw in your radio set, and if you try to remove it, it is not possible. Then you try from your nail. If you are longer nail, you can try, but it is too difficult. It is also difficult. If I give you a nice screwdriver, ಆ ಸ್ಕ್ರೂ ಅನ್ನು ತೆಗಿಲಿಕ್ಕೆ ನಿಮಗೊಂದು ಸ್ಕ್ರೂ ಡ್ರೈವರ್ ಅನ್ನ ಕೊಟ್ರೆ, ಡು ಯು ಫೀಲ್ ಹಂಬಲ್ ಅಂಡ್ ಈಸಿ ಟು ಓಪನ್ ಅಲ್ವಾ? ಎಷ್ಟು ಸುಲಭವಾಗಿ ತೆಗಿತೀವಿ. ಇದು ಹಾಗೆ ಯೋಗ ಶಾಸ್ತ್ರ ನಿಮಗೊಂದು ಸ್ಕ್ರೂ ಡ್ರೈವರ್ ಅನ್ನ ಕೊಡ್ತಿದ್ದೇವೆ. ನಮ್ಮೆಲ್ಲರ ಸ್ವಭಾವ ಏನು? ನಮ್ಮೆಲ್ಲರ ಸ್ವಭಾವ ದುಃಖದಿಂದ ಆಚೆ ಬರುವುದು. ನಮಗೆ ಯಾರಿಗೂ ದುಃಖ ಇಷ್ಟ ಇಲ್ಲ.
ನಮಗೆ ಸದಾ ಸುಖ, ಸುಖದಲ್ಲಿ ದೊಡ್ಡ ಸುಖ, ದೊಡ್ಡ ಸುಖದಲ್ಲಿ ದೊಡ್ಡ, ಇದು ನನಗೂ ಬೇಕಿದೆ, ನಿಮಗೂ ಬೇಕಿದೆ. ಸ್ವಾಮೀಜಿಗಳೇ, ತಾವು ಸನ್ಯಾಸಿಗಳು, ತಮಗೆ ಸುಖ ಬೇಕಾ? ತಮಗೆ ಬೇಡವಲ್ಲ? ಇಲ್ಲ. ಯಾವುದನ್ನ ಸಂಸಾರ ಸುಖ ಕೊಡುತ್ತೋ ಯೋಗಿಗಳು ಅದರಲ್ಲಿ ದುಃಖ ನೋಡ್ತಾರೆ. ಮಹರ್ಷಿಗಳು, ಪತಂಜಲಿಗಳು ಇವರೆಲ್ಲರೂ ಹೇಳ್ತಾರೆ, ಯಾವುದರಲ್ಲಿ ವ್ಯಕ್ತಿ ಸುಖವನ್ನ ಕಾಣ್ತಾನೆ, ಮನೆ, ಚಿನ್ನ, ಬಂಗಲೆ, ಹಣ, ಸಂಪತ್ತು, ಸುಂದರ ವಸ್ತುಗಳು ಹಾಗೂ ವ್ಯಕ್ತಿಗಳು, ನಾವು ಏನನ್ನ ಇವುಗಳಲ್ಲಿ ಕಾಣ್ತೇವೆ, ಯೋಗಿಗಳಿಗೆ ಅದರಲ್ಲಿ ಏನೂ ಕಾಣೋದಿಲ್ಲ. ಅದರ ಆಚೆಗಿನ ಇನ್ನೊಂದು ಸುಖ ಕಾಣಿಸುತ್ತೆ. ಆದರೆ ಅವರು ಸುಖವನ್ನೇ ಬಯಸಿ ಹೋಗ್ತಾರೆ. ಇದರಲ್ಲಿ ತಪ್ಪೇ ಇಲ್ಲ. ಅದನ್ನ ನೀವು ಪರಮ ಸುಖ ಅಂತ ಹೇಳಿ. ಸಮಾಧಿ ಒಂದು ಪರಮ ಸುಖ. ಸಮಾಧಿ ಅತ್ಯಂತ ಶ್ರೇಷ್ಠದ ಸುಖ. ಸುಖದಲ್ಲಿ ನೀವು ಅಂತಃ ಪ್ರಜ್ಞರಾಗ್ತೀರ. ಯಾವುದಾದ್ರೂ ಮಾವಿನ ಹಣ್ಣನ್ನ ನಾಲಿಗೆಯ ಮೇಲೆ ಇಟ್ಟಾಗ ನೆನೆಸಿಕೊಳ್ಳಿ ಏನಾಗುತ್ತೆ, ಆ ರಸನೇಂದ್ರಿಯದಲ್ಲಿ ಹರಿದಾಗ ಒಂದು ಕ್ಷಣ ನೀವು ಕಣ್ಣನ್ನ ಮುಚ್ಚಿ ಆಸ್ವಾದನೆ ಮಾಡ್ತೀರ. ಮಾವಿನ ಹಣ್ಣು ಒಂದು ಉದಾಹರಣೆ ಹೇಳಿದೆ. ಮಿಕ್ಕಿದ ನಿಮಗೆ ತಿಳಿದಿರುವ ಎಲ್ಲ ಸುಖಗಳ ಬಗ್ಗೆ ನೀವೊಮ್ಮೆ ಯೋಚನೆ ಮಾಡಿ. ಯಾವುದು ಸುಖ ಅಂತ ಇದೆ, ಆ ಕ್ಷಣದಲ್ಲಿ ನಾವು ಅಂತಃಪ್ರಜ್ಞರಾಗಿ ಒಳಗೆ ಮುಳುಗುತ್ತೇವೆ. ಆ ಕ್ಷಣದಲ್ಲಿ ನಮಗೆ ಗೊತ್ತಾಗುತ್ತೋ ಗೊತ್ತಾಗಲು ಅದು ಬೇರೆ ವಿಷಯ. ಆದರೆ ವಾಸ್ತವವಾಗಿ ಇದು ನಡೆಯುತ್ತೆ. ಇಷ್ಟು ಸಾಕು. ಯೋಗ ಚಿತ್ತ ವೃತ್ತಿ ನಿರೋಧ. ಮನಸ್ಸಿನಲ್ಲಿ ಈ ತರಹದ ವೃತ್ತಿಗಳಿವೆ. ಯೋಗ ಶಬ್ದ ಬಂತು, ಯೋಗ ಶಬ್ದವನ್ನ ಬಿಡಿಸಿದರು. ವಾಟ್ ಈಸ್ ಯೋಗ? ಚಿತ್ತವೃತ್ತ ನಿರೋಧ. ಚಿತ್ತ ವೃತ್ತಿ, ವೃತ್ತಿ ಆಫ್ ಚಿತ್ತ. ಓಕೆ, ಮನಸ್ಸಿನ, ಚಿತ್ತ ಅಂದ್ರೇನು? ಮನಸ್ಸು. ಇಷ್ಟೇ ತಿಳಿದುಕೊಳ್ಳಿ. ಶರೀರ ನಿಮಗೆ ಗೊತ್ತಿದೆ, ಶರೀರದ ಜೊತೆ ಒಳಗಡೆ ಅಂತಃಕರಣವಿದೆ, ಅದನ್ನ ಮನಸ್ಸು ಅಂತ ಹೇಳ್ತೇವೆ. ಆ ಮನಸ್ಸಿನಲ್ಲಿ ಆ ಕಡೆ ಈ ಕಡೆ, ಈಚೆ ಆಚೆ, ಹೊರಗೆ ಒಳಗೆ, ವೇಗ ಕಮ್ಮಿ ವೃತ್ತಿ ನಡೀತಲೇ ಇರುತ್ತೆ. ಆ ವೃತ್ತಿಗಳು ಸದಾ ನಡೆಯುತ್ತೆ. ನೆನಪಿಡಿ, ಮಲಗಿರುವುದು ಒಂದು ವೃತ್ತಿಯೇ. ಕನಸು ಬರುತ್ತೆ, ಅದು ಮುಂದೆ ಹೇಳ್ತಾರೆ. ಅವೆಲ್ಲವೂ it gets stopped. Then a yoga will come down. A yoga will blossom inside you. So this is what Patanjali is telling. So ಯಾರೆಲ್ಲ ಯೋಗವನ್ನ ಮಾಡ್ತಿದ್ರ, ನಮ್ಮ ಅಂತಿಮ ಉದ್ದೇಶ ಮನಸ್ಸು ಸ್ಥಿರವಾಗಿ, ಮನಸ್ಸು ಆ ಸ್ಥಿತಿಯನ್ನ ಬರೀ ತಿಳಿದುಕೊಳ್ಳೋದಲ್ಲ, ಅನುಭವ. ಸನ್ಯಾಸಿಗಳು, ಯೋಗಿಗಳು, ಜ್ಞಾನಿಗಳು ಆ ಸ್ಥಿತಿಯನ್ನ ಪಡಿಲಿಕ್ಕೆ ನಿರಂತರ ಪ್ರಯತ್ನದ ಹಾದಿಯಲ್ಲಿ ಪ್ರಯತ್ನ ಮಾಡ್ತಲೇ ಇರ್ತಾರೆ. ಮುಂದಕ್ಕೆ ಹೋಗೋಣ. ಚಿತ್ತ ವೃತ್ತಿ ನಿರೋಧ. ಇಲ್ಲಿ ಚಿತ್ತ ಅನ್ನುವ ಶಬ್ದವನ್ನ ಆಗಿನ ಸಮಯದಲ್ಲಿ ಇಟ್ ವಾಸ್ ಫೇಮಸ್. ದೇರ್ ವಾಸ್ ನೋ ನೀಡ್ ಆಫ್ ಎಕ್ಸ್ಪ್ಲನೇಷನ್. ಸೊ ಪತಂಜಲಿ ಡಿಂಟ್ ಎಕ್ಸ್ಪ್ಲೇನ್ ವಾಟ್ ಈಸ್ ಚಿತ್ತ, ಬಟ್ ವ್ಯಾಸ ಆಫ್ಟರ್ traveling all the time, he understood, now I have to explain what is chitta, how many stages are there, levels of chitta. So will you note down? ಬರೆದುಕೊಳ್ತೀರಾ? ಚಿತ್ತ ಅಂದ್ರೆ ಆವಾಗಲೇ ಹೇಳಿದೆ, ಮೈಂಡ್ ಮನಸ್ಸು, ಚಿತ್ತ ಅಥವಾ ಬುದ್ಧಿ. ಈ ಮೂರು ಶಬ್ದಗಳನ್ನ ಪತಂಜಲಿಗಳು, ವ್ಯಾಸರು ಉಪಯೋಗಿಸ್ತಾರೆ. ರೈಟ್? ಈ ಮೂರನ್ನು ಒಂದೇ ಅಂದುಕೊಂಡು ಹೋಗ್ತಾ ಹೋಗೋಣ. ಎಲ್ಲೆಲ್ಲಿ ಬೇರೆ ಅಂತ ತಿಳಿದುಕೊಳ್ಳಬೇಕು ಅಲ್ಲಿ ನಾನು ಜ್ಞಾಪಿಸ್ತೇನೆ. ರೈಟ್? ಓಕೆ. 5 ಸ್ಥಿತಿಗಳಿವೆ. ಮನಸ್ಸಿಂದು 5 ಸ್ಥಿತಿ ಬರೆದುಕೊಳ್ಳಿ. ಮನಸ್ಸು 5 ಸ್ಥಿತಿಗಳಲ್ಲಿ
ಓಡಾಡುತ್ತೆ. ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ, ನಿರುದ್ಧ. I will repeat the levels or the stages of chitta where it lives. Kshipta, Moodha, Vikshipta, Ekagra, Niruddha. Right. So, you are seeing my hand, right? This is my hand. What is this hand is made up of? ಪಂಚಮಹಾಭೂತ, ರೈಟ್? ಈ ಕೈಯನ್ನ ಪಂಚಮಹಾಭೂತಗಳಲ್ಲಿ ಮಾಡಿದೆ. ಬೆರಳು ಅದು ಕೂಡ ಅದೇ, ಕಣ್ಣು ಅದು ಕೂಡ ಅದೇ, ಮೂಗು, ಶರೀರ ಎಲ್ಲವೂ ಕೂಡ. ಒಳಗೆ ಹೋಗೋಣ. ಒಳಗಡೆ ರಕ್ತ ಅದು ಕೂಡ ಅದೇ, ರಸಗಳು ಸೇಮ್, ಒಳಗಿನ ಮತ್ತಷ್ಟು ಸೂಕ್ಷ್ಮ ಕಣಗಳು ಅದೇ. ಹಾಗಿದ್ರೆ ಮನಸ್ಸೆಲ್ಲಿದೆ, ಹೇಗಿದೆ? So kindly understand, mind is also a body. New thing, right? You can see your body, you can experience your body, but mind is body? How, Swamiji? Definitely mind is body, but mind is very ಸೂಕ್ಷ್ಮ. ಅತ್ಯಂತ ಸೂಕ್ಷ್ಮವಾದಂತಹ ಶರೀರ ಮನಸ್ಸು. ಆದರೆ ಅದು ಮನಸ್ಸು. ಶರೀರದಲ್ಲಿ ಎರಡು ಶರೀರಗಳಿವೆ, ಬರೆದುಕೊಳ್ಳಿ. ಸ್ಥೂಲ ಶರೀರ and second one is ಸೂಕ್ಷ್ಮ ಶರೀರ, and the third one is there, we call it as ಕಾರಣ ಶರೀರ. So we'll talk about that later. Sthula means which you are seeing, Sukshma means which you are not. Yes, you understood. Which you are seeing is Sthula, which you are not seeing is Sukshma. ಮನಸ್ಸಿನಲ್ಲಿ ನಡೆಯುವ ವೃತ್ತಿಗಳು, ಆಕಾಂಕ್ಷೆಗಳು, ಇಚ್ಛೆಗಳು ಸೂಕ್ಷ್ಮ ಶರೀರ. ನಾವು ಸತ್ತು ಹೋದಾಗ, when we die, ಸ್ಥೂಲ ಶರೀರ will decompose into the thing from which it came. ಯಾವ ಕಾರಣಗಳಿಂದ ಅದು ತಯಾರಾಗಿ ಬಂತೋ ಅದೇ ಕಾರಣದಲ್ಲಿ ವಿಲೀನ ಆಗ್ಬಿಡುತ್ತೆ. I will tell you a beautiful story. There was a learned scholar, ಬಹಳ ಅದ್ಭುತವಾದಂತಹ ಪಂಡಿತ. ಆ ಪಂಡಿತ ಸಂಜೆ ಒಂದು ಕುಟೀರದಲ್ಲಿದ್ದ. ಆ ಕುಟೀರದಲ್ಲಿ ಪುಟ್ಟ ಹುಡುಗಿಗೆ, ದೀಪ ತೆಗೆದುಕೊಂಬರ್ತೀಯಾ? Will you bring a lamp, my dear girl? He told. She brought a girl. A girl brought a lamp. It was dark. ಆ ಕತ್ತಲಲ್ಲಿ ಆಕೆ ದೀಪವನ್ನು ಹಿಡಿದಿಟ್ಕೊಂಡಿದ್ದಾಳೆ. ಪಂಡಿತರು ತನ್ನ ಬುದ್ಧಿಯ ಪ್ರದರ್ಶನ ಮಾಡ್ಲಿಕ್ಕೋಸ್ಕರ ಆ ಮಗುಗೆ ಪ್ರಶ್ನೆ ಮಾಡಿದ, ಮಗು, ಈ ಬೆಳಕು ನೋಡ್ತಿದ್ಯಾ? Are you seeing this light, the jyoti on the lamp? Yes, I'm seeing. Will you tell me from where it has come? He was showing his intelligence. And the girl did marvelously answer the question. ಅತ್ಯಂತ ಅದ್ಭುತವಾಗಿ ಉತ್ತರವನ್ನ ಕೊಡ್ತಾಳೆ. ಆ ದೀಪವನ್ನವಳು ಉಫ್ ಅಂತ ಆರಿಸಿ ಬಿಡ್ತಾಳೆ. ಆರಿಸಿದ ನಂತರ she blew the light. The light went away. And girl asked the learned scholar, will you tell where the light gone? See the question, see the level of intelligence. ಆ ಪುಟ್ಟ ಹುಡುಗಿ ಕೇಳ್ತು, ಬೆಳಕು ಎಲ್ಲಿ ಹೋಯ್ತು ಹೇಳ್ತೀರಾ? ಅವರು ಸುಮ್ಮನೆ ಆಗ್ಬಿಡ್ತಾರೆ. ಬೆಳಕು ಎಲ್ಲಿಗೆ ಹೋಯ್ತೋ ಅಲ್ಲಿಂದಲೇ ಬೆಳಕು ಬಂತು. Where the light vanished, from the same point the light
come into position or present tense. This is ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಸತ್ತ ನಂತರ ಅದು ಭೂಮಿಗೆ ಬೂದಿಯಾಗಿ ಹೋಗುತ್ತೆ. ಸೂಕ್ಷ್ಮ ಶರೀರ ಆತ್ಮದ ಜೊತೆ ಮುಂದಿನ ಶರೀರವನ್ನ ಪಡ್ಕೊಳ್ಳುತ್ತೆ. ಮುಂದಕ್ಕೆ ಹೋಗೋಣ. ಅಥ ಯೋಗಾನುಶಾಸನಂ ಯೋಗಶ್ಚಿತ್ತವೃತ್ತಿ ನಿರೋಧ. And Vyasa explained there are 5 stages of chitta: kshipta, vikshipta, moodha, ekagra, niruddha. And what is the chitta made up of? Today we will stop till here. Chitta is made up of 3 gunas. Those are called sattva, rajas and tamas. 3 ಗುಣಗಳಿಂದ ಮನಸ್ಸು ಮಾಡಲ್ಪಟ್ಟಿದೆ. ಈ 3 ಗುಣಗಳು ಒಂದೇ ಇರುತ್ತೆ ಅಂತಿಲ್ಲ. ಒಮ್ಮೆ ಸತ್ವ ಜಾಸ್ತಿ ಇರುತ್ತೆ, ರಜಸ್ ಮತ್ತು ತಮಸ್ 30-40% ಅಲ್ಲಿರುತ್ತೆ. ಒಮ್ಮೆ ರಜೋಗುಣ 50% ಇರುತ್ತೆ, ಮಿಕ್ಕಿದ್ದು ಸಾತ್ವಿಕ ತಾಮಸಿಕ ಗುಣ 30-20 ಇರುತ್ತೆ. ಲೈಕ್ ದ ಸೇಮ್. ಸೊ ನಾವೆಲ್ಲರೂ ಕೋಪ ಮಾಡ್ಕೊಳ್ತೇವೆ, ಪ್ರೀತಿಯಿಂದ ಇರ್ತೇವೆ, ಸ್ನೇಹ ಭಾವದಲ್ಲಿರ್ತೇವೆ, ಅಸೂಯೆಯಿಂದ ಕೂಡಿರ್ತೇವೆ, ಉತ್ಸಾಹದಿಂದ ಇರ್ತೇವೆ, ಧೈರ್ಯದಿಂದ ಇರ್ತೇವೆ, ಚೈತನ್ಯದಿಂದ ಕೂಡಿರ್ತೇವೆ, ಬೇಜಾರಾಗಿರ್ತೇವೆ. ಯಾಕೆ? ವೆನ್ ಗುಣಾಸ್ ಫ್ಲಕ್ಚುಯೇಟ್ಸ್, ಏರುಪೇರಾಗುತ್ತೆ, ದಿಸ್ ಸ್ವಭಾವ ಆಫ್ ಮೈಂಡ್ ಆಲ್ಸೋ ಫ್ಲಕ್ಚುಯೇಟ್ಸ್. ಯೋಗ ಸೂತ್ರ ಈ ರೀತಿ ಪ್ರಾರಂಭ ಆಗುತ್ತೆ. ಇಲ್ಲೂ ಕೂಡ ಪಾಠ ಏನ್ ನಡೀತಾ ಇದೆ? ಮನಸ್ಸು ಅಂದ್ರೆ ಏನು, ಮನಸ್ಸಿನ ಸ್ಥಿತಿಗಳಂದ್ರೇನು. ಒಟ್ಟಿನಲ್ಲಿ ನಿಮ್ಮ ಯೋಗ ಸೂತ್ರಗಳು ಏನು ಹೇಳಿಕೊಡ್ತಾ ಇವೆ? ಯೋಗಾಸನಗಳಿಂದ ಶರೀರವನ್ನಂತೂ ಚೆನ್ನಾಗಿ ಮಾಡ್ತಿದ್ದೀರಿ, ಮನಸ್ಸಿನ ಕಡೆ ಗಮನ ಕೊಡಿ. ಅನೇಕ ಯೋಗ ಶಿಕ್ಷಕರು ಫ್ಲೆಕ್ಸಿಬಲ್ ಬಾಡಿ, ಅನೇಕ ಯೋಗಾಸನಗಳು, ಪ್ರಾಣಾಯಾಮ 1 ಗಂಟೆ, ಇವುಗಳ ಲಾಭ, ಇವುಗಳ ಪ್ರಯೋಜನವನ್ನ ತಿಳಿದುಕೊಂಡು ನಾನು ಯೋಗವನ್ನ ಕಲಿತುಕೊಂಡೆ, ತಿಳಿದುಕೊಂಡೆ, ಐ ಲರ್ನ್ಡ್ ಅಬೌಟ್ ಯೋಗ. ದೇ ಅಸ್ಯೂಮ್ಸ್ ಬಟ್ ದಿಸ್ ಈಸ್ ನಾಟ್ ಅಟ್ ಆಲ್. ದಿಸ್ ಈಸ್ ಓನ್ಲಿ, ದಿಸ್ ಈಸ್ ನಾಟ್ ಯೋಗ. ದಿಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಯೋಗ, ಬಟ್ ಯು ಶುಡ್ ಟ್ರೈನ್ ಯುವರ್ ಮೈಂಡ್. ಯು ಶುಡ್ ರಿಲ್ಯಾಕ್ಸ್ ಯುವರ್ ಮೈಂಡ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಸೊ ನವರಾತ್ರಿಯ ದಿನಗಳಲ್ಲಿ ನಾವು ಅಂತರ್ಮುಖಿಗಳಾಗೋಣ. ಯೋಗ ಸೂತ್ರಗಳನ್ನು ತಿಳಿದುಕೊಳ್ತಾ ಉಚ್ಚಾರಣೆಯನ್ನು ಕಲಿಯೋಣ, ಶ್ಲೋಕಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ, ಮಂತ್ರಗಳು, ಮುಂದೆ ಉಪನಿಷತ್ತುಗಳು, ಮಿಕ್ಕಿದ ದರ್ಶನಗಳು, ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿಳಿದು ಯೋಗವನ್ನು ಚೆನ್ನಾಗಿ ಅರಿತುಕೊಳ್ಳೋಣ. ಮುಂದಿನ 10-12 ನಿಮಿಷಗಳಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನಾನು ಗಾಯತ್ರಿ ಅಮ್ಮವ್ರಿಗೆ ವಿಷಯವನ್ನು ತಿಳಿಸುತ್ತೆ. ನನ್ನ ಮಾತುಗಳು ನಿಮಗೆಲ್ಲರಿಗೂ ಸುಲಭವಾಗಿ ಅರ್ಥ ಆಗ್ತಿದೆಯಾ ಅಥವಾ ಏನಾದರೂ ಕಠಿಣ ಆಗ್ತಾ ಇದೆಯಾ? ನೋಡಿ, ಶಬ್ದಗಳಿಂದ ನಿಮ್ಮ ಮನಸ್ಸಿಗೆ ಮುಟ್ಟಬೇಕು, ನಿಮಗೆ ಅರ್ಥ ಆಗ್ಬೇಕು. ಇದು ನಮ್ಮ ಉದ್ದೇಶ. ಶಾಸ್ತ್ರ ಕಠಿಣ ಇದೆ, ನನಗೂ ಗೊತ್ತಿದೆ, ಇದಕ್ಕೆ ನಮಗೆ ಸಂಬಂಧವೇ ಇಲ್ಲ. ಅಂಥ ಶಬ್ದಗಳು ಬರುತ್ತೆ. ಸಮಾಧಿ, ಇಂದ್ರಿಯಗಳು, ಬ್ರಹ್ಮಚರ್ಯ, ವಾಸನೆಗಳು, ಏಕಾಗ್ರತೆ, ನಿರುದ್ಧ, ತಪಸ್ಸು, ಸ್ವಾಧ್ಯಾಯ, ಇವೆಲ್ಲವೂ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅನ್ಸುತ್ತೆ. ಬಟ್ ಇಫ್ ಯು ಪುಟ್ a little effort, definitely you can understand. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಪ್ರಜ್ಞೆ ಅನಂತವಾಗಿ ಬೆಳೆಯಲಿ. ನಿಮ್ಮೆಲ್ಲರ ಭಾವನೆ, ನಿಮ್ಮೆಲ್ಲರ ಯೋಗ ಜೀವನ ನಿರಂತರವಾಗಿ ಮುಂದೆ ನಡೆಯಲಿ ಅಂತ ಹೇಳ್ತಾ ಪಾಠದ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ 5-7 ನಿಮಿಷಗಳಲ್ಲಿ ಮುಗಿಸೋಣ. ತುಂಬಾ ಚೆನ್ನಾಗಿತ್ತು ಸ್ವಾಮಿ ಕ್ಲಾಸ್. ಇವರು ಅಂಜಲಿ ಅವರು ಕೇಳ್ತಾ ಇದ್ದಾರೆ, ಸೂಕ್ಷ್ಮ ಮತ್ತು ಕರುಣ ಶರೀರದ ಬಗ್ಗೆ ಹೇಳಿಕೊಡಿ ಗುರೂಜಿ.
ಎರಡು ಶರೀರದ ಬಗ್ಗೆ ನಾ ಹೇಳಿದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಸ್ಥೂಲ ಅಂತ ಹೇಳಿದ್ರೆ ದೊಡ್ಡ, ಸೂಕ್ಷ್ಮ ಅಂದ್ರೆ ಚಿಕ್ಕ. ಶರೀರ ನಿಮಗೆ ಗೊತ್ತಿದೆ, ಇದೇನು ಕಾಣ್ತಾ ಇದೆ ಇದೆಲ್ಲವೂ ಶರೀರ, ಸರಿನಾ? ಇದು ಸ್ಥೂಲವಾಗಿದೆ, ದೊಡ್ಡದಾಗಿದೆ. ಸೂಕ್ಷ್ಮ ಅಂದ್ರೆ ಏನು? ನಿಮ್ಮ ಮನಸ್ಸೊಳಗಡೆ ಕೆಲಸ ಮಾಡ್ತಿದೆ. ಕೆಲಸ ಮಾಡ್ತಿದೆ ಅಂದ್ರೆ ಅದು ಇದೆ. ಅದು ಹೇಗಿದೆ? ನಿಮಗೆ ಕಣ್ಣುಗೆ ಕಾಣುವ ಹಾಗೆ ಇಲ್ಲ. ಇಚ್ಛೆಗಳು, ಆಕಾಂಕ್ಷೆಗಳು. ನನಗೆ ಇಚ್ಛೆ ಆಗ್ತಾ ಇದೆ, ನನಗೆ ಖುಷಿ ಆಗ್ತಾ ಇದೆ, ನನಗೆ ದುಃಖ ಆಗ್ತಿದೆ ಅಂದ್ರೆ ಏನರ್ಥ? ಒಳಗಡೆ ಇವೆಲ್ಲವನ್ನು ಮಾಡುವಂತಹ ಏನೋ ಒಂದು ಇದೆ. ಸಮಥಿಂಗ್ ಇಸ್ ದೇರ್. ಇದನ್ನ ಸೂಕ್ಷ್ಮ ಶರೀರ. ಶರೀರ ಯಾಕೆ? ಅದು ಮಣ್ಣಿಂದಲೇ, ಅದು ಪ್ರಕೃತಿಯಿಂದಲೇ. ಕೈ, ಕಾಲು, ಮುಖ, ಕಣ್ಣು, ಮೂಗು, ಇಂದ್ರಿಯಗಳು, ರಕ್ತ, ಮಾಂಸ, ಮಜ್ಜೆಗಳು ಹೀಗೆ ಮಣ್ಣು, ಆಕಾಶ, ಬೆಂಕಿ, ಗಾಳಿ, ಪಂಚ ಮಹಾಭೂತಗಳಿಂದ ಆಗಿದೆ. ಹಾಗೆ ಮನಸ್ಸು ಕೂಡ ಅವುಗಳಿಂದಲೇ ಆಗಿದೆ. ಆದ ಕಾರಣ ಅದು ಶರೀರ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ನೆಕ್ಸ್ಟ್, ಇಫ್ ಇಟ್ ಈಸ್ ದೇರ್. ತೇಜಸ್ವಿನಿ ಅವ್ರು ಕೇಳ್ತಾ ಇದ್ದಾರೆ ಸ್ವಾಮೀಜಿ, ವೃತ್ತಿ ಅನ್ನೋದಕ್ಕೆ ಇಂಗ್ಲಿಷ್ ವರ್ಡ್. ಸಾಧಾರಣವಾಗಿ ನನಗೆ ತಿಳಿದಿರತಕ್ಕಂತಹ ಪ್ರಕಾರ, ಆಸ್ ಐ ನೋ, modification is famous and understandable word. Other than that, you can understand by explanation. Word you can use modification, as I know. Next, ಸ್ನೇಹಜೀವಿ ಮಂಜೇಗೌಡ ಅವ್ರು ಕೇಳ್ತಾ ಇದ್ದಾರೆ, ನಾವು ಮಲಗಿರುವಾಗ ಮತ್ತು ಸತ್ತು ಹೋಗಿದ್ದಾಗ ಈ ಎರಡು ಸೂಕ್ಷ್ಮ ಶರೀರ ಆಗುತ್ತದೆಯಾ ಸ್ವಾಮೀಜಿ? ಆಗುತ್ತದೆಯಾ? ಈ ಪ್ರಶ್ನೆನೇ ತಪ್ಪಿದೆ. ಅದು ಇದೆ. ಈ ತರ ಪ್ರಶ್ನೆ ಕೇಳಿ. ನಾವು ಮಲಗಿದ್ದಾಗ ಸೂಕ್ಷ್ಮ ಶರೀರ ಏನಾಗುತ್ತೆ? ಈ ತರ ಪ್ರಶ್ನೆ ಕೇಳಬಹುದು. ಆಗುತ್ತದೆಯಾ ಅನ್ನೋದಕ್ಕಿಂತ ಇದೆಯಾ? ಖಂಡಿತ ಇರುತ್ತೆ. ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಈಗ ಹೇಗಿದೆಯೋ ಮಲಗಿದ್ದಾಗ್ಲೂ ಇರುತ್ತೆ. ಅಲ್ಲಿ ನಮ್ಮ ಎಚ್ಚರಿಕೆ ಮತ್ತೆ ಪ್ರಜ್ಞಾವಸ್ಥೆಗಳು ಬದಲಾಗತ್ತೆ. ಕಾನ್ಶಿಯಸ್, ಡ್ರೀಮ್, ಸಬ್ ಕಾನ್ಶಿಯಸ್, ಈ ತರ ವಿಷಯಗಳಲ್ಲಿ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ 3 ವಿಷಯಗಳನ್ನ ಹೇಳ್ತೇನೆ, ನೀವೆಲ್ಲರೂ ತಿಳಿದುಕೊಳ್ಬಹುದು. ಯು ಕ್ಯಾನ್ ರೈಟ್ ಡೌನ್ ಆರ್ ಬೈ ಹಾರ್ಟ್. ಜಾಗ್ರತ್, ಸ್ವಪ್ನ, ಸುಷುಪ್ತಿ. ನೆನಪಿರುತ್ತಲ್ಲ? ಜಾಗ್ರತ್, ಸ್ವಪ್ನ ಅಂದ್ರೆ ಡ್ರೀಮ್ಸ್. ಸುಷುಪ್ತಿ, ಇಫ್ ವಿ ಸ್ಲೀಪ್ ಅಬೌಟ್ 6 hours, very deep sleep we experience for some moments. There no dreams are there, no thoughts are there. At that time we don't experience, only we come to know after we wake up. So ಈ 3 ಸ್ಥಿತಿಗಳು. ನೆಕ್ಸ್ಟ್ ಅಮ್ಮ. ಇನ್ ಕೇಸ್ ಸಿದ್ಧಿ ಪ್ರಾಪ್ತಿಯಾದರೆ ಅದರಿಂದ ಹೊರಗೆ ಬರುವುದು ಹೇಗೆ ಸ್ವಾಮೀಜಿ? ಸಿದ್ಧಿ, ವಿಭೂತಿ ಪಾದದಲ್ಲಿ ಹೇಳ್ತಕ್ಕಂತಹ ಸಿದ್ಧಿಗಳು ಮ್ಯಾಜಿಕ್ ಅಂತ ಅಂದುಕೊಳ್ಬೇಡಿ. ರೈಟ್? ಮ್ಯಾಜಿಕ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸಿದ್ಧಿ ಮೀನ್ಸ್ ಉತ್ಕರ್ಷ, ಉತ್ತಮ ಗುಣಗಳು. ಉದಾಹರಣೆಗೆ, ನೀವು ನಾಳೆಯಿಂದ ಹಣ್ಣು ತರಕಾರಿಗಳಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡಿ, ಶುರು ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ನಿಮ್ಮ ಶರೀರದಲ್ಲಿ ಸಾತ್ವಿಕ ಉತ್ಕರ್ಷಗಳು ಶುರುವಾಗತ್ತೆ. ಹೌದಾ ಸ್ವಾಮೀಜಿ? ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಎಲ್ಲವೂ ಎಕ್ಸ್ಪ್ಲನೇಷನ್ ಅಲ್ಲ. ನಿಮ್ಮ ಬದುಕಿನಲ್ಲಿ ತಿಂಗಳಿಗೆ 1 ದಿನ ನನ್ನ ಮಾತು ನಿಮಗೆ ಸರಿ ಅನ್ಸಿದ್ರೆ, ಇಫ್ ಯು ಥಿಂಕ್ ಐ ಆಮ್ ರೈಟ್, ಒನ್ಸ್ ಇನ್ ಎ ಮಂತ್ try to be silent for 2 hours, 4 hours, 6 hours. Like up to lunch I will not speak, up to breakfast I will not speak. ಮೌನ. ಎಕ್ಸ್ಪೀರಿಯನ್ಸ್ ಇಟ್. ಕೆಲವೊಂದು ಉತ್ಕರ್ಷ ಶಕ್ತಿಗಳು. ಪ್ರತಿನಿತ್ಯ ಅರ್ಧ ಗಂಟೆ ಪ್ರಾಣಾಯಾಮಗಳೊಂದಿಗೆ ಏಕಾಗ್ರತೆಯನ್ನು ಅಭ್ಯಾಸ ಮಾಡೋದ್ರಿಂದ ಕೆಲವೊಂದು ಉತ್ಕರ್ಷ, ಈ ರೀತಿ ಸಿದ್ಧಿಗಳು ಬರುತ್ತೆ. ಸಿದ್ಧಿಗಳು ಬಂದಾಗ ಲೋಭ ಕೂಡ ಬರುತ್ತೆ. ರೈಟ್? ಕೆಲವೊಬ್ಬರು ಹೇಳ್ತಾರೆ,
ಸಿದ್ಧಿಗಳು ಬೆಳೆದಾಗ ನಿಮ್ಮ ಮುಖದಲ್ಲಿ, ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಏನು ವಿಚಾರ ನಡೀತಿದೆ, ವಾಟ್ ಯು ಆರ್ ಥಿಂಕಿಂಗ್, ಐ ವಿಲ್ ಬಿ ಏಬಲ್ ಟು ನೋ ಎಕ್ಸಾಕ್ಟ್ಲಿ ಲೈಕ್ ದಟ್ ಆಸ್ ಐ ಆಮ್ ಥಿಂಕಿಂಗ್. ಇದರಲ್ಲಿ ಮೋಹ ಮತ್ತೆ ಲೋಭ ಬಂದ್ರೆ ವ್ಯಕ್ತಿ ಬಿಟ್ಟು ಬರೋದೇ ಇಲ್ಲ. ವಾ, ಚೆನ್ನಾಗಿದೆಯಲ್ಲ ಇದು, ಅವ್ರು ಏನು ಅನ್ಕೊಳ್ತಿದ್ದಾರೆ ಎಲ್ಲ ತಿಳ್ಕೊಳ್ಬಹುದಲ್ಲ. ಲೋಭ ಇದ್ರೆ ಆಚೆ ಬರೋದಿಲ್ಲ. ಅದಕ್ಕೆ ಪತಂಜಲಿ ಹೇಳಿದ್ರು, ದಿಸ್ ಇಸ್ ನಾಟ್ ಅಲ್ಟಿಮೇಟ್, ಕಮ್ ಔಟ್ ಆಫ್ ಇಟ್. ಜ್ಞಾನವೇ ಹೊರಗೆ ಬರಲಿಕ್ಕೆ, ಇದರಲ್ಲಿ ನನ್ನ ಅಂತಿಮ ಲಕ್ಷ್ಯವಿಲ್ಲ ಅನ್ನುವ ಪರಿಜ್ಞಾನ ಬೆಳೆಸ್ಕೊಳ್ಳಿ. ನೆಕ್ಸ್ಟ್. ಅಷ್ಟೇ ಸ್ವಾಮೀಜಿ, ಎಲ್ಲ ಧನ್ಯವಾದಗಳು. ತುಂಬಾ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಯಾರು ಇವಾಗ ಹಾಕಿದ್ರು, ವಾಟ್ ಆರ್ ದ 3 ಗುಣ ಆಫ್ ಚಿತ್ತ? ಸತ್ವ, ರಜಸ್ ತೇಜಸ್ವಿನಿ ಅವ್ರು ಕೇಳ್ತಾ ಇದ್ರು. ಹಾಗೂ ತಮಸ್. ಈ 3 ಗುಣಗಳನ್ನ ಚಿತ್ತದ ಗುಣಗಳು ಅಂತ ಹೇಳ್ತಾರೆ. ಈ 3 ಗುಣಗಳು ಪ್ರಕೃತಿಯ ಮೂಲ ಪದಾರ್ಥಗಳು. ಅಂದ್ರೆ ಈಗ ನಾವು ಪುಲಾವನ್ನ ಅಡಿಗೆ ಮಾಡ್ತೀವಿ, ಅಕ್ಕಿ ಒಂದು ಪದಾರ್ಥ, ಮಸಾಲೆ ಪದಾರ್ಥಗಳು ಒಂದು ಪದಾರ್ಥ, ನೀರು ಒಂದು ಪದಾರ್ಥ, ಆಮೇಲೆ ಹೀಗೆ ಅಲ್ವಾ? ಹಾಗೆ ಇವೆಲ್ಲವೂ ಸ್ವಲ್ಪ ಸ್ವಲ್ಪ ಸೇರಿ ಹೇಗೆ ಪಲಾವ್ ಚಿತ್ರಾನ್ನ ಆಗುತ್ತೋ ಹಾಗೆ ಸತ್ವ, ರಜಸ್, ತಮಸ್ ಅನ್ನುವ ಸೂಕ್ಷ್ಮ ಗುಣಗಳು, ಪ್ರಕೃತಿಯ ಪದಾರ್ಥಗಳು ಸೇರಿ ಮನಸ್ಸು ನಿರ್ಮಿತವಾಗುತ್ತೆ. ಅದು ಈ ಶರೀರದ ಜೊತೆಗೆ ಜೀವನದಲ್ಲಿ ಬದುಕಿರುವವರೆಗೂ ಆತ್ಮದ ಜೊತೆಗೆ ಆ ಸೂಕ್ಷ್ಮ ಶರೀರ ಸತ್ವ, ರಜಸ್, ತಮಸ್ ಮನಸ್ಸಿನ ಜೊತೆಗೆ, ಆತ್ಮದ ಜೊತೆಗೆ ಆ ಮನಸ್ಸಿರುತ್ತೆ. ನಾನು ಮುಕ್ತಿಯನ್ನ ಹೊಂದುವವರೆಗೂ ಗಾಯತ್ರಿ ಅಮ್ಮವರ ಸೂಕ್ಷ್ಮ ಶರೀರ ಅವ್ರದ್ದು ಬೇರೆ, ಸ್ವಾಮೀಜಿಯ ಸೂಕ್ಷ್ಮ ಶರೀರ ಬೇರೆ, ಸುಜಾತಮ್ಮವರ ಸೂಕ್ಷ್ಮ ಶರೀರ ಅವರದ್ದು ಬೇರೆ. ನೆಕ್ಸ್ಟ್ ಏನಾದ್ರೂ ಇದ್ರೆ ಇಲ್ಲ ಮುಗಿಸೋಣ. ಜರ್ನಿ ಆಫ್ ದ ಸೂಕ್ಷ್ಮ ಶರೀರ ಆಫ್ಟರ್ ಡೆತ್. ಓಕೆ, ಡೆತ್ ಅಂತ ಹೇಳಿದ್ರೆ ಇಡೀ ಶರೀರದ ಸ್ಥೂಲ ಶರೀರ ಮಣ್ಣಾಗತ್ತೆ, ಭಸ್ಮವಾಗತ್ತೆ, ಮುಗಿದೋಗುತ್ತೆ. ಸೂಕ್ಷ್ಮ ಶರೀರ ನಾನೇನು ಹೇಳಿದೆ ಮುಗಿಯೋದಿಲ್ಲ, ಅದು ಟ್ರಾವೆಲ್ ಮಾಡುತ್ತೆ. ಯಾರ ಜೊತೆ? ಯಾರು ಟ್ರಾವೆಲ್ ಮಾಡ್ತಾರೆ? ನೀನು ಯಾರು? ಆತ್ಮ, ಜೀವ. ಸೂಕ್ಷ್ಮ ಶರೀರದ ಜೊತೆ ಇರ್ತಕ್ಕಂತಹ ಸ್ಪಿರಿಟ್ ಅನ್ನ, ಚೈತನ್ಯವನ್ನ ಕಾಲ್ ಇಟ್ ಆಸ್ ಜೀವ. ಸೊ ಸೂಕ್ಷ್ಮ ಶರೀರ ಆತ್ಮದ ಜೊತೆ ಮೃತ್ಯುವಿನ ನಂತರ ಯಾತ್ರೆ ಮಾಡುತ್ತೆ. ನೆಕ್ಸ್ಟ್. ಮ್ಯೂಟ್ ಅಲ್ಲಿ ಇದ್ದೀರಿ. ಅಂತಃಕರಣದ ಬಗ್ಗೆ ಹೇಳಿ ಗುರುಜಿ ಅಂತ ಕೇಳಿದ್ದಾರೆ ಸ್ವಾಮಿ. ಅಂತಹ ಅಂತ ಹೇಳಿದ್ರೆ ಒಳಗಡೆ, ಕರಣ ಅಂತ ಹೇಳಿದ್ರೆ ಟೂಲ್. ನಾನು ಮತ್ತೆ ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಇಬ್ಬರನ್ನ ಬ್ರಿಡ್ಜ್ ಮಾಡ್ತಕ್ಕಂತಹ ಟೂಲೇ ಅಂತಃಕರಣ. ಅದನ್ನ ಮನಸ್ಸು ಅಂತ ಹೇಳ್ತಾರೆ. ಮತ್ತೊಂದ್ಸರಿ ಕೇಳಿಸ್ಕೊಳ್ಳಿ. ಅಂತಹ ಅಂತ ಹೇಳಿದ್ರೆ ಒಳಗಡೆ, ಕರಣ ಅಂತ ಹೇಳಿದ್ರೆ ಟೂಲ್. ನಾನೀಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಲಿಕ್ಕೆ ಗಾಡಿ ಅದೊಂದು ಸಾಧನ, ಟೂಲ್. ಹಾಗೆ ಜೀವ ಆತ್ಮ ಜಗತ್ತಿನಲ್ಲಿ ಸುಖ ದುಃಖಗಳನ್ನ ಭೋಗಿಸ್ಬೇಕು ಅಂದ್ರೆ ಶರೀರ ಇದು ಹೊರಗಿನ ಕರಣ, ಒಳಗಿನ ಮನಸ್ಸು ಅಂತಃಕರಣ. ನೆಕ್ಸ್ಟ್. ಇವರು ಪೂರ್ಣಿಮಾ ಅವ್ರು ಕೇಳ್ತಾ ಇದ್ದಾರೆ ಸ್ವಾಮೀಜಿ, ಹೌ ಕ್ಯಾನ್ ವಿ ಮೂವ್ ಫ್ರಮ್ ರಾಜಸಿಕ್ ಟು ಸಾತ್ವಿಕ್? ವಾಟ್ ಮಸ್ಟ್ ಬಿ ಅವರ್ ಎಫರ್ಟ್? ರಾಜಸ್, ತಮಸ್ ಇವುಗಳ ಸ್ವಭಾವ ಹೇಗಿದೆ ಅಂದ್ರೆ, ತಮಸ್ ಮಂಕು, ಅದು ಸುಮ್ಮನಿರುತ್ತೆ. ರಜಸ್ ಆಕ್ಟಿವ್, ತುಂಬಾ ಆಕ್ಟಿವ್ ಆಗಿರುತ್ತೆ. ಸತ್ವ ಜ್ಞಾನಪೂರ್ವಕವಾಗಿರುತ್ತೆ. ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗ್ಬೇಕು? ನಮ್ಮ ಪ್ರಯತ್ನ ಜ್ಞಾನಪೂರ್ವಕ ವೃತ್ತಿಗಳು ಹೆಚ್ಚಾಗಬೇಕು.
ಉದಾಹರಣೆಗೆ ಸ್ವಾಧ್ಯಾಯ ಒಂದು ಗುಣವನ್ನ ಬೆಳೆಸ್ಕೊಳ್ಳಿ, ಪ್ರೇಮ ಒಂದು ಗುಣವನ್ನ ಬೆಳೆಸ್ಕೊಳ್ಳಿ. ಇವೆಲ್ಲ ತನ್ನಷ್ಟಕ್ಕೆ ತಾನೇ ಬರೋದಲ್ಲ. ಜನರನ್ನ ನೋಡಿದಾಗ ಸೌಂದರ್ಯವನ್ನೇ ನೋಡಿ, ಕುರೂಪತೆಯನ್ನ ನೋಡಬೇಡಿ. ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಚಿಂತನೆ ಮಾಡಿ. ಕೆಟ್ಟದ್ದನ್ನ ಕಂಡ್ರೂ ಕೂಡ ಬೇಕಾಗಿಲ್ಲ, ಒಳ್ಳೆಯ ಮಾತನ್ನೇ ಆಡಿ, ಶುದ್ಧವಾಗಿರಿ. ಈ ಎಲ್ಲಾ ಗುಣಗಳನ್ನ ಪ್ರಾಕ್ಟೀಸ್ ಜೀವನದಲ್ಲಿ ತಂದಾಗ ಮನಸ್ಸು ಆ ರೀತಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಕೈವಲ್ಯ means life and death or being with Paramatma. Kindly explain, Guruji. ಓಕೆ. ನೋ ಲೈಫ್ ಅಂಡ್ ಡೆತ್, ಇದರ ಅರ್ಥ ಏನು? ದಟ್ ಮೀನ್ಸ್ ಯು ಆರ್ ನಾಟ್ ಅಟ್ಯಾಚ್ ಟು ಬಾಡಿ. ಯು ಆರ್ ನಾಟ್ ಅಟ್ಯಾಚ್ ಟು ಬಾಡಿ ಮೀನ್ಸ್ ಯು ಹ್ಯಾವ್ ಅಟೈನ್ ಸಮಾಧಿ. ಕೈವಲ್ಯ ಮೀನ್ಸ್ ಕೇವಲ ಯಾವುದೇ ಶರೀರ, ಮನಸ್ಸು, ವಾಸನೆಗಳು, ಇಚ್ಛೆಗಳ ಅಧೀನದಲ್ಲಿಲ್ಲ. ಅಧೀನ ಅಂದ್ರೆ ಅಂಡರ್. ಈಗ ಒಬ್ಬರ ಅಧೀನದಲ್ಲಿ ನಾವು ಬದುಕ್ತೇವೆ, ಹಾಗಲ್ಲ, ಸ್ವತಂತ್ರವಾಗಿ, ಕೇವಲದ ಈ ಅರ್ಥ. ಪರಮಾತ್ಮ, ಇದು ಸ್ವಲ್ಪ ಡೀಪ್ ವಿಷಯವಾಗತ್ತೆ. ಯೋಗವನ್ನ ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವಾಟ್ ಈಸ್ ಯೋಗ? ನಾನು ನನ್ನನ್ನ ಬಿಟ್ಟು ಪರಮಾತ್ಮನಲ್ಲಿ ಒಂದು ಆಗಿಬಿಡುವುದು, ಭಗವಂತನಲ್ಲಿ ಒಂದಾಗಿ ಬಿಡುವುದು, ಇದು ಯೋಗ. ಇನ್ನು ಕೆಲವರು ಹೇಳ್ತಾರೆ ಸಮಾಧಿಯಲ್ಲಿ ಲಯವಾಗಿ ಬಿಡುವುದು. ಸಮಾಧಿಯ ಭಾವದಲ್ಲಿ ಪರಮಾತ್ಮ ಪ್ರಕಟವಾಗ್ತಾನೆ ಅಂತ ಹೇಳಿ ಎರಡು ಸರಿ ಇದೆ. ಈ ಎರಡನ್ನು ಕೂಡ ತಿಳಿದುಕೊಳ್ಳೋದು ಹೋಗ್ತಾ ಹೋಗ್ತಾ ನಮಗದು ಅನುಭವವಾದಾಗ ಸ್ವೀಕಾರ ಮಾಡೋಣ. ನೆಕ್ಸ್ಟ್, ರೋಹನ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ ಸ್ವಾಮೀಜಿ, ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಹೇಳಿ ಗುರುಜಿ. ಧ್ಯಾನದಲ್ಲಿ ನಾವು ಚೈತನ್ಯದಿಂದ ನೋಡ್ತೇವೆ. ಬದುಕುವುದು ಎರಡು ತರ ಇದೆ. ಒಂದು ಎಚ್ಚರವಿಲ್ಲದೆ ನಾನು ಕೈ ಹೀಗೆ ಮಾಡಿದೆ, ನಿಮ್ಮನ್ನ ನೋಡಿದೆ, ಬಾಯನ್ನ ಮುಚ್ಚಿದೆ, ನಡೆದೆ, ಎದ್ದೆ, ಕೂತೆ, ಎಲ್ಲೂ ಎಚ್ಚರವೇ ಇಲ್ಲ. ಧ್ಯಾನ ಅಂತ ಹೇಳಿದ್ರೆ ಮಾಡುವ ಕ್ರಿಯೆಯನ್ನ ಎಚ್ಚರವಾಗಿ, ಇಲ್ಲಿ ಕೆರೆತ ಆಯಿತು, ಅತ್ಯಂತ ಎಚ್ಚರವಾಗಿ ಹೀಗೆ ಮಾಡಿದೆ, ಹೀಗೆ ಮಾಡಿದೆ, ಎಚ್ಚರವಾಗಿ ಧ್ಯಾನ. ಧ್ಯಾನದಲ್ಲಿ ಸೂಕ್ಷ್ಮ ಶರೀರದ ಮೇಲೂ ಕೂಡ ಇವೆಲ್ಲವನ್ನು ಮಾಡೋದ್ಯಾರು? ಮನಸ್ಸು. ಮನಸ್ಸು ಒಳಗಡೆಯ ಕೆಲಸಗಳನ್ನ ಏನೆಲ್ಲವೂ ಮಾಡ್ತಿದ್ಯೋ, ಚಿಂತನೆ, ಏಕಾಗ್ರತೆ, ಶಾಂತಿ, ಅಶಾಂತಿ, ಇವೆಲ್ಲದೂ ಸೂಕ್ಷ್ಮ ಶರೀರದ ಕೆಲಸವೇ. ಅದನ್ನ ಸಾಕ್ಷಿಯಾಗಿ ನೋಡುವುದು ಅದು ಚೈತನ್ಯ ಆತ್ಮದ ಕೆಲಸ. ಧ್ಯಾನದಲ್ಲಿ ಸ್ವಲ್ಪ ಸ್ವಲ್ಪ ಶುರು ಮಾಡ್ತೇವೆ. ಒಬ್ಸರ್ವೇಷನ್, ಮೆಡಿಟೇಷನ್, ಏಕಾಗ್ರತೆ. ಹೋಗ್ತಾ ಹೋಗ್ತಾ ಒಂದೊಂದೇ ಪದರವನ್ನ ದಾಟ್ತಾ ದಾಟ್ತಾ ಮುಂದೆ ಹೋಗ್ತೇವೆ. ವಿಚಿತ್ರ ವಿಚಿತ್ರ ಅನುಭವಗಳು ನಮಗೆ ಕಾಣ್ತಾ ಸಿಗುತ್ತೆ. ಮುಂದಕ್ಕೆ ಅಷ್ಟೇ ಸ್ವಾಮೀಜಿ, ಎಲ್ಲ ತುಂಬಾ ಧನ್ಯವಾದಗಳನ್ನ ಹೇಳಿದ್ದಾರೆ. ಮಕ್ಳು ತರ ನಾವು ಬ್ಯೂಟಿಫುಲ್ ಆಗಿತ್ತು ಕ್ಲಾಸು, ಮಕ್ಳು ತರ ನಾವು ಕ್ಲಾಸ್ ನ ಎಂಜಾಯ್ ಮಾಡ್ತಾ ಇದೀವಿ ಅಂತ ಎಲ್ಲ ಮೆಸೇಜ್ ಮಾಡಿದ್ದಾರೆ. ಮುಗಿಸೋಣವಾ? ಶಾಂತಿ ಪಾಠ. ನಾವೆಲ್ಲರೂ ಕೂಡ ಯೋಗ ಸೂತ್ರಗಳಲ್ಲಿ ನಾವೆಲ್ಲರೂ ಅನುಭವಿಸೋದು, ನಾವೇನು ದೊಡ್ಡವರಲ್ಲ, ನಾವೆಲ್ಲ ಮಕ್ಕಳೇ, ಇನ್ನೂ ಮಕ್ಕಳೇ, ಬಹಳಷ್ಟು ಮಕ್ಕಳಾಗಬೇಕು. ಮಕ್ಕಳ ತರ ಅನ್ನೋದಕ್ಕಿಂತ ಮಕ್ಕಳೇ ಆಗಿಬಿಡಿ. ಇಲ್ಲಿಂದ ಎದ್ದೇಳ್ತಾರಲ್ಲ, ನಾನೊಬ್ಬ ದೊಡ್ಡವನು, ನಾನೊಬ್ಬ ತಿಳಿದವಳು, ನನಗೆ ಜ್ಞಾನ ಗೊತ್ತಿದೆ ಅನ್ನೋದೆಲ್ಲವನ್ನೂ ಬಿಟ್ಟು ಬಿಡಿ. ನನಗೇನೂ ಗೊತ್ತಿಲ್ಲ, ನನಗೇನೇನೂ ಗೊತ್ತಿಲ್ಲ ಅನ್ನೋದನ್ನ ಶುರು ಮಾಡಿ. ಮೊಟ್ಟ ಮೊದಲ ಸಾರಿ ನಾನು ತಿಳಿದುಕೊಳ್ಳಬೇಕು ಅನ್ನುವ ಹಂಬಲ ಶುರುವಾಗತ್ತೆ. ನೇರವಾಗಿ ಕುಳಿತುಕೊಳ್ಳಿ. ಓಂ ದ್ಯೌ ಶಾಂತೇಃ ಅಂತರಿಕ್ಷಂ ಶಾಂತೇಃ
पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवाः शान्तिः ब्रह्म शान्तिः सर्वं शान्तिः शान्तिरेव शान्तिः सामा शान्तिरेधि ॐ शान्तिः शान्तिः ಶಾಂತಿಃ. ಎಲ್ಲರಿಗೂ ಭಗವಂತನ ಆಶೀರ್ವಾದಗಳು. ನಗನಗ್ತಾ ಬಾಳಿ, ಪ್ರೇಮ, ಸಂತೋಷ, ಸದಾ ಸತ್ಯ, ಶಿವ ಸುಂದರವನ್ನ ಕಾಣಿ, ಎಲ್ಲೂ ಕುರೂಪತೆ, ಎಲ್ಲೂ ಕೆಟ್ಟದನ್ನ ಕಾಣದಂತಹ ಬದುಕು ನಿಮ್ಮದಾಗಿ ನನ್ನ ಮಾತುಗಳನ್ನ ವಿರಮಿಸ್ತಿದ್ದೇನೆ. ಓಂ ಶಂ. ಧನ್ಯವಾದ ಸ್ವಾಮೀಜಿ. ಧನ್ಯವಾದ ಸ್ವಾಮೀಜಿ. ಧನ್ಯವಾದ ಸ್ವಾಮೀಜಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸ್ವಾಮಿ. ಥ್ಯಾಂಕ್ ಯು ಸ್ವಾಮೀಜಿ. ಧನ್ಯವಾದಗಳು. ಧನ್ಯವಾದಗಳು. ಇವರು ಉಪ್ಪುಂದ ಮತ್ತೆ ಸುಕನ್ಯಾ ಎರಡು ಇದರಿಂದ ಜಾಯಿನ್ ಆಗ್ತೀರಾ ನೀವು? ಉಪ್ಪುಂದ ಭಟ್ ಮತ್ತೆ ಸುಕನ್ಯಾ ಅವರ ಹೆಸರಲ್ಲಿ ನೀವು ಎರಡೆರಡು ಪಿಕ್ಚರ್ ಬರ್ತಾ ಇರುತ್ತೆ ನಿಮ್ದು. 3 ಇದೆ ಇವತ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದೇ 3 ಅದರಲ್ಲಿ ಇದೆ. ಅದೇ ಸೌಂಡ್ ಅನ್ಸುತ್ತೆ ನೋಡಿ. ಅದೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಇದೆ. ಅಲ್ಲ, ಸುಕನ್ಯಾ ಕಾರಂತ್ ಮತ್ತೆ ಉಪ್ಪುಂದ ಭಟ್ ಇವತ್ತು 3 ಇದ್ರಲ್ಲಿದ್ದೀರಾ. ಅದು 3 ಬಂದ್ಬಿಟ್ಟಿದೆ ಇವ್ರದ್ದು. ಮತ್ತೆ ಅದಕ್ಕೆ ಕೊಯ್ಯ ಅಂತ ಅನಿಸುತ್ತೆ ಅದು. ನಾನು ನಾಳೆಯಿಂದ ಉಪ್ಪುಂದ ಭಟ್ಟಲ್ಲಿ ನೋಡ್ತೀನಿ. ನಾನೇ ಸುಕನ್ಯಾ ಕಾರಂತ್. ಆಯ್ತಾ? ಇದ್ರಲ್ಲಿ ನೋಡೋದಿಲ್ಲ, ಇದ್ರಲ್ಲಿ ರಿಜಿಸ್ಟರ್ ಆಗಿದೆ, ಅದಕ್ಕೋಸ್ಕರ ನನ್ನ ಹೆಸರು ಬರ್ತದಂತ. ಅಲ್ಲ, ಫೋಟೋನು 2 ಬರುತ್ತೆ. ಅದಕ್ಕೆ ನಾನು ಏನ್ ಮಾಡ್ಲಿ, ಉಪ್ಪುಂದ ಭಟ್ಟಲ್ಲೇ ನೋಡ್ಲಾ? ಅಲ್ಲಮ್ಮ, ನೀವು ಯಾವ್ದಾದ್ರು ಆಗಿ ಅದು ಡಿಸ್ಟರ್ಬ್ ಆಗುತ್ತೆ. ಸರಿ, ನಾನು ಹಾಗಾದ್ರೆ ಉಪ್ಪುಂದ ಭಟ್ಟಲ್ಲಿ ನೋಡ್ತೀನಿ. ಅದು ಲ್ಯಾಪ್ಟಾಪ್ ಇದು ಸ್ಮಾಲ್ ಕಾಣ್ತದೆ, ನಂಗೆ ಸ್ವಲ್ಪ ದೃಷ್ಟಿ ಕಡಿಮೆ. ಸರಿ, ಉಪ್ಪುಂದ ಭಟ್ಟಲ್ಲಿ ನೋಡಿ. ಉಪ್ಪುಂದ ಭಟ್ ಲ್ಯಾಪ್ಟಾಪ್ ಅವ್ರು ಬೇರೆಯವ್ರದ್ದು. ನಾನು ಅದ್ರಲ್ಲಿ ನನ್ನ ಹೆಸರು ಸುಕನ್ಯಾ ಕಾರಂತ್. ನಾನು ಅಟೆಂಡೆನ್ಸ್ ಸುಕನ್ಯಾ ಕಾರಂತ್. ಓಕೆ, ಸರಿ ಮೇಡಮ್. ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಾರಿ. ಥ್ಯಾಂಕ್ ಯು ಮ್ಯಾಮ್. ಓಂ ಜಿ. ಸಾರಿ. ಎಲ್ಲ ಅಕ್ಕಂದ್ರಿಗೆ ತುಂಬಾ ಧನ್ಯವಾದಗಳು ಸ್ವಾಮೀಜಿಯಿಂದ ಕ್ಲಾಸ್ ಆರ್ಗನೈಸ್ ಮಾಡಿರೋದಕ್ಕೆ. ಧನ್ಯವಾದ. ಪೂರ್ಣಿಮಾ ಸಂದೀಪ್ ಮೇಡಮ್. ಓಂ ಜಿ. ಅಲ್ಲ, ಪೂರ್ಣಿಮಾ ಸಂದೀಪಿಗೆ ತುಂಬಾ ಡೌಟ್ಸ್ ಇತ್ತು ಕ್ಲಾಸ್ ಜಾಯಿನ್ ಆಗುವ ಮುಂಚೆ. ಕೆಲವು ಕ್ವಶನ್ಸ್ ಎಲ್ಲ ಇತ್ತು.